ಸದ್ಗುರು ಪರಂಪರೆಗೆ ವಂದಿಸುತ್ತಾ ಇವತ್ತಿನ ಶಿವರಾತ್ರಿ ಕಾರ್ಯಕ್ರಮ ನಿನ್ನೆ ಮುಕ್ತಾಯ ಆಗಿದೆ. ಇವತ್ತು ಮಾಮೂಲಿ ಕಾರ್ಯಕ್ರಮ ಎಂದಿನಂತೆ. ಯಾಕೆ ಈ ಡೋಸ್ ತೊಗೊಂಡಾಗ ನಮಗೆ ಮನಸ್ಸಿಗೆ ಸಮಾಧಾನ. ಅಲ್ಲಿ ಹೋದ ಕೂಡಲೇ ಯಾಕೆ ಹಂಗಾಕೈತೆ ಅಂದ್ರೆ ಅಲ್ಲಿ ಬೇರೆ ಡೋಸ್ ತೊಗೋತೀನಿ, ಅದಕ್ಕೆ ಹಂಗಾಕೈತೆ. ಅದು ಸಮಾಧಾನ ಶಾಂತಿ ಸ್ಥಾನ ಮಹಿಮಾ ಐತೆ. ಅದಕ್ಕೆ ಜಾಗೃತ ಸ್ಥಾನ ಅಂತ ಯಾಕಂತಾರೆ, ಇಲ್ಲಿ ಶಿವಾನಂದರ ತಪಸ್ಸಿನ ಇಂಥ ಶಿವಾನಂದರ ತಪಸ್ಸು ಅಂದ್ರೆ ಏನು? ನಮ್ಮ ಇರುವಿನ ನೆನಪು ಮಾಡ್ಕೊತ ಅಂಥ ತಪಸ್ಸು, ಎಲ್ಲ ವಾಸನೆಗಳನ್ನು ನಾಶ ಮಾಡಿಕೊಂಡಂಥ ಪರಿಶುದ್ಧವಾದಂಥ ಇದು ತಪೋಭೂಮಿ ಅಂತಃಕರಣ. ಅಲ್ಲಿ ತಯಾರಾಕೈತೆ ನಮಗಿಲ್ಲಿ ಬಂದ ಕೂಡಲೇ, ಈ ಸ್ಥಾನಕ್ಕೆ ಬಂದ ಕೂಡಲೇ ಜಾಗೃತ ಸ್ಥಾನ ಅಂತ ಯಾಕಂತಾರೆ. ಮಹಾತ್ಮರ ಸನ್ನಿಧಾನನ ಜಾಗೃತ ಸ್ಥಾನ. ಯಾವಾಗ ನಾವು ಅವ್ರ ಹತ್ರ ಬರ್ತೀವಿ ಅವಾಗ ನಮಗೆ ಅದು ಮನಸ್ಸಿಗೆ ಸಮಾಧಾನ. ಅಲ್ಲಿ ತಳಮಳ ಆಕೈತಿ, ಅಲ್ಲಿ ಬಯಕೆಗಳು ಕಾಡ್ತಾವೆ, ಇಲ್ಲಿ ಯಾವ ಬಯಕೆಗಳು ಇರೋದಿಲ್ಲ. ಅದಕ್ಕೆ ಯಾವಾಗಲೂ ಅಂಥವ್ರ ಸಂಪರ್ಕ ಬೇಕು ಅಂತ. ಸನ್ನಿಧಾನದೊಳಗೆ ಯಾಕಿರಬೇಕು ಅಂದರೆ ತಪ್ಪಿಸ್ಕೋಬಾರ್ದು ಅಂತ ಹೇಳ್ತಿದ್ರು ಅಪ್ಪ ಅವರು. ಅದು ಒಂದು ಕರ್ಮ, ಪುಣ್ಯ ಬೇಕು. ಅದಕ್ಕೆ ಸನ್ನಿಧಾನದೊಳಗೆ ಯಾವಾಗಲೂ ಇದ್ದು ನಾವು ಅದನ್ನು ಅನುಭವ ಮಾಡ್ಕೋಬೇಕು ಅನ್ನೋದೊಂದೊಂದು ಪುಣ್ಯ ಬೇಕಲ್ಲ. ಅದಕ್ಕೆ ಪುಣ್ಯ ಬೇಕಂದ್ರೆ ಅಂಥ ಕರ್ಮಗಳನ್ನು ನಾವು ಒಳ್ಳೆಯ ಕರ್ಮಗಳನ್ನು ಮಾಡು. ಇನ್ನೊಬ್ಬರ ಗುಣದೋಷಗಳನ್ನು ಅರಸದ ಯಾವಾಗಲೂ ನಾವು ಬರೀ ಅದರಾಗ ಇನ್ನೊಬ್ಬರು ಇದರಾಗ ತೊಡಗ್ತೇವೆ ಅಂದಾಗ ನಮಗೆ ತಳಮಳ. ಪರರ ದುರ್ಗುಣಗಳನ್ನು ಮರೆಯುತ್ತಾ ಆದಿರ್ಪತಿ ಚಂದ ಅಂತ. ನಮಗೆ ಯಾಕೆ ತಳಮಳ ಆಕೈತಿ ಅಂದರೆ ಇನ್ನೊಬ್ಬರು ದೋಷ ನೋಡಿದ್ಮೇಲೆ ನಮ್ಮ ದೋಷಗಳನ್ನು ನಾವು ಮೊದಲು ಹೊರಗೆ, ಅವಾಗ ಮನಸ್ಸು ಸ್ವಚ್ಛ ಇರ್ತೈತಿ. ಅವಾಗ ಇಲ್ಲಿ ಅದು ನಡಿತೈತಿ. ಇಲ್ಲಿ ಬಂದಾಗ ಯಾಕೈತಿ ಅಂದ್ರೆ ಅದನ್ನು ತೆರೆಯಾಗ ಯಾಕೆ ಹಾಕ್ಕೋಬೇಡ, ತೆಗಿಯೋದು ಹೋಗಿ ಅಂತಾರೆ ಅಪ್ಪ ಅವರು. ಯಾಕೆ ಅದನ್ನು ಮಾಡ್ತೀವಿ? ನಾವು ಮೊದಲು ಹೆಂಗಿದ್ದೀವಿ ಹಂಗೆ ಇದ್ದು ಬಿಡೋದು. ಇದನ್ನು ನೋಡಿ ಬದಲಾಗಿಬಿಟ್ಟೇವು ನಾವೆಲ್ಲ. ಇಂದ್ರಿಯಗಳ ಮುಖಾಂತರ ವ್ಯವಹಾರ, ವಿಷಯಗಳ ವ್ಯವಹಾರ ನಡೀತು ಅಂದ್ರೆ ಬದಲಾಕೈತಿ. ಅವನು ಬಂದು ಮಾಡ ಎಷ್ಟು ಶಾಂತಿ ಇರ್ತೀವಿ ನೋಡು. ಮನೋನಿಗ್ರಹ, ಇಂದ್ರಿಯ ನಿಗ್ರಹ ಮಾಡ್ಕೋ, ಎಷ್ಟು ಮನಸ್ಸಿಗೆ ನೆಮ್ಮದಿ ಇರ್ತೈತಿ. ನಾವು ಮೊದಲು ಏನಿದ್ದೀವಿ ಹಂಗೆ ಆ ಸ್ಥಿತಿ ನಾವಾಗಿರ್ತೀವಿ. ನೀವು ಇದ್ದಂಗೆ ಇರ್ರಿ ಅಂತ ಯಾಕೆ ಹೇಳ್ಯಾರ? ಇದಕ್ಕಿದ್ದಂಗೆ ಇದ್ರೆ ಗದ್ದಲಿಲ್ಲ ಗೋಳಿಲ್ಲ ಅಂತ. ಇದಕ್ಕಿದ್ದಂಗೆ ಇರ್ಬೇಕಾತಂದ್ರೆ ಇಂಥ ಸಂಸ್ಕಾರ ಬೇಕು ನಮ್ಗೆ. ಭಾಳ ದಿನ ಹಿಡಿತೈತಿ ಅಂತಿದ್ರು ಅದು. ಅವ್ರು ಇದಕ್ಕಿದ್ದಂಗೆ ಇರ್ಬೇಕಾತಂದ್ರೆ ಭಾಳ ದಿನ ಹಿಡಿತೈತೆ ಅಂತ. ಇದಕ್ಕಿದ್ದಂಗೆ ಇದ್ರೆ ಗದ್ದಲಿಲ್ಲ ಗೋಳಿಲ್ಲ, ಇದಕ್ಕಿದ್ದಂಗೆ ಇರೋಕ್ಕಾಗಲ್ದು ನಮಗೆ. ನಾವು ಹೆಂಗೈತಿ ಅದನ್ನೇ ಶಿವಾನಂದಜ್ಜವ್ರು ಅಪ್ಪ ಅವ್ರಿಗೆ ಹೇಳಿದ, ನೀ ಇರುವಂಗೆ ಇರು, ನಿಮ್ಮ ಅಣ್ಣ ಇರುವಂಗೆ ಆಗಲಿ. ಪಂಡಿತ ಬಸವರಾಜ ಪಂಡಿತರು ಕಣಿಗನಾಳು ಮುಕ್ಕಾಮಿನೊಳಗೆ ಗದಿಗೆ ನಿಂತ ದಿನ 10 ಕಿಲೋಮೀಟರ್ ಹೋಗಿ ಅಲ್ಲಿ ಶಾಸ್ತ್ರ ಹೇಳಿ ಬರ್ತಿದ್ರಂತೆ. ಗದಿಗಿನ ಹತ್ತಿರ ಅದು ಕಣಿಗನಾಳು ಮುಕ್ಕಾಮ. ಅವಾಗ ಹೋಗಿದ್ರಂತೆ. ಅವ್ರ ಕಡೆ ನೋಡಪ್ಪ, ನಾವು ನಿನಗೆ ಹೇಳೋದು ಹೆಚ್ಚಿಗೆ ಹೇಳೋದಿಲ್ಲ, ನೀರು ನಿಮ್ಮ ಅಣ್ಣ ಇರುವಂಗೆ ಇರಲಿ, ನಾವಿರುವಂಗೆ ನಾವಿರ್ತೀವಿ ಅಂತ. ಇದೇ ಮಾತು ಹೇಳಿದ್ರಪ್ಪ ಅವರು. ಅಂದ್ರೆ ಇನ್ನೂ ನನಗೆ ಆಗವಲ್ದು, ನಾವು ಹೆಂಗದೇವು ಹಂಗೆ ಇದಕ್ಕಿದ್ದಂಗೆ ಇರೋದಂದ್ರೆ. ಮತ್ತು ಗದ್ದಲಕ್ಕೆ ಬೀಳಾಕತ್ತೇವೆ. ಇಂದ್ರಿಯಗಳ ಗದ್ದಲಕ್ಕೆ ಬಿದ್ದರೆ ಇದಕ್ಕಿದ್ದಂಗೆ ಇರೋಕ್ಕಾಗೋದಿಲ್ಲ. ಅಲ್ಲ ಬಿದ್ದು ಒದ್ದಾಡಕತ್ತೇವೆ. ಶರೀಫರು ಹೇಳಿದ್ದು ಮತ್ತು ಯಾಕೆ ಒದ್ದಾಡ್ತೇವೆ ಅಂದ್ರೆ ಅಲ್ಲಿ ಯಾಕಂದ್ರೆ ಆಗ ಇಂದ್ರಿಯಗಳ ಗದ್ದಲಕ್ಕೆ ಬೀಳ್ತೇವೆ. ಇಲ್ಲಿ ಈ ಗದ್ದಲ ಇಲ್ಲಿ ಬಂದಾಕತ್ತೆ ತಣ್ಣಗಿರ್ತೇವೆ. ಇಲ್ಲಿ ಒದ್ದಾಡಕತ್ರೆ ಯಾವಾಗ ಬರೋದು ಹಿಂದಕ್ಕೆ ಅಂಥವ್ರ ಸಂಪರ್ಕ ಬಂದಾಗ ಬಂದ್ ಮಾಡೋದನ್ನು. ಅವ್ರು ರೂಢಿಗತ ಏನು ವಾಸನೆಗಳು ಹೋಗೋದು ಭಾಳ ಕಠಿಣ ಅದಾವೆ. ನಮ್ಮ ಜನ್ಮಾಂತರದಿಂದ ಬಂದಾವು, ಮನೆ ಮಾಡ್ಯಾವ, ಬೇರು ಬಿಟ್ಟಾವ, ಒಮ್ಗಿಲೆ ಹೋಗೋದಿಲ್ಲ. ನಾವೇನು ಸುದ್ದೋಳವ್ರಲ್ಲ, ಯಾರೇನು ಹೇಳಕ್ಕೆಲ್ಲ ಬರ್ತೈತಿ. ಆದ್ರೆ ಚಾಳಿ ಮೊದಲಿನ ವಾಸನಾದಿಗಳು ಹೋಗಿರೋದಿಲ್ಲ, ಅವು ನಾಶ ಆಗಿರೋದಿಲ್ಲ. ಪೂರ್ಣ ಜ್ಞಾನಿಗಳ ಅಂತ ನಾಶ ಆಗಿರ್ತಾವೆ. ಜ್ಞಾನ ಮಾಡ್ಕೊಂಡವಾಗ ನಾಶ ಆಗೋದು. ಅದು ನೀ ಸಾಧಕರು ನಾವು ಕೇಳ್ತೇವೆ ಅಂದ್ರೆ ಹೋಗಿರೋದಿಲ್ಲ ಅದು. ಅಂಥ ಪ್ರಸಂಗ ಬಂದ್ಕೂಲಿ ಜಿಗದು ಹೋಗ್ಕವು. ಮತ್ತು ನಮ್ಗೆ ರೂಢಿ ಚಟ ಬಿದ್ದಿರ್ತೈತೆ, ಅದು ಅದೇ ಅಭ್ಯಾಸ ಆಗಿರ್ತೈತಲ್ಲ, ಅದಕ್ಕೆ ಮತ್ತೆ ತ್ರಾಸ ಆಕೈತೆ ನಮಗೆ. ಅವು ಬಯಕೆಗಳು ಕಾಡ್ತಾವೆ. ಅವ್ನು ನೋಡಿದ ಕೂಲಿ, ಎದುರಿಗೆ ನೋಡಿದ ಕೂಲಿ. ಅದಕ್ಕೆ ಇಂಥ ಇಲ್ಲಿ
ಅದನ್ನು ನಿಗ್ರಹ ಮಾಡ್ಕೊಳ್ಳುವಂಥ ವಿಚಾರಗಳು ಯುಕ್ತಿಗಳು ನಮ್ಮಲ್ಲಿ ಜಾಗೃತಕ್ಕವು. ಅವನ್ನ ಜಾಗೃತಗೊಳಿಸ್ತಾರೆ. ಅವನು ಮನನ ಮಾಡೋಕ್ಕೆ ತಯಾರಿಲ್ಲಲ್ಲ. ಎಲ್ಲಿ ಸಿಗ್ತಾವೆ ನಮಗೂ? ಮನೆ ಮಾರಿಗೆ ಹೋದಾಗಿಂತ ಮಾತು ಕಿವಿ ಬೀಳ್ತಾವನಲ್ಲಿ ಆ ಜಗದಾಗ. ಇಲ್ಲಿ ಬಂದಾಗ ಅಷ್ಟೇ ಇಲ್ಲಿ ನಾವು ನಾಟಕದ ಇದನ್ನು ಮಾಡಿದಂಗೆ ಮಾಡ್ತೇವೆ. ಮತ್ತು ಅಲ್ಲಿ ಹೋಗ್ತಾರೆ ಮತ್ತು ಮೊದಲಿನ ಚಾಳಿನ ಎಂದಿನಂತೆ ಕಾಮ, ಎಂದಿನಂತೆ ಕ್ರೋಧ, ಎಂದಿನಂತೆ ಮೋಹ ಮದ ಮತ್ಸರ ಆದಿಗಳು ಇರುತ್ತಿರಲು ನಿಜ ನಿಗಮ ಗುರುಗಳಿಂದ ಅರಿದೊಡೆಯನ್ನು ಮುಕ್ತಿ ಸುಖ ಸಾಧ್ಯವಾಗುವುದೇ ಅಂತ. ಅದಕ್ಕೆ ನಮ್ಗೆ ಇದು ಹಂಗಾಗಿ ಪರಿಸರದ ಪರಿಣಾಮ ಆಕೈತಿ. ನಮಗೆ ಏನು ನೋಡ್ತೇವೆ ಇದರಿಗೆ ಅದು ನಮಗೆ ಅದು ಪರಿಣಾಮ ಆಕೈತಿ. ಏನು ದೋಷ ಅದೊಂದು ದೋಷ ಬಂದು ಬಿಡ್ತೈತಿ. ಏನು ಅದು ಸಂಘದ ದೋಷನ ಅನ್ನಲ್ಲ. ಮತ್ತು ಅದಕ್ಕೆ ಸಂಘ, ಒಳ್ಳೆಯ ಸಂಘ ಬೇಕು ನಮಗೆ. ಅದು ಯಾವಾಗಲೂ ಸತ್ಸಂಗದೊಳಗಿರ್ಬೇಕು. ಸದ್ವಸ್ತುವಿನ ಸಂಘ ಅಂದರೆ ಕೆಡಲಾರ್ದಂಥ ವಸ್ತು. ಅದು ಸದ್ವಸ್ತು ಅಂದರೆ ಯಾವಾಗಲೂ ಇದ್ದದ್ದು. ನಾವು ಕೆಟ್ಟು ಹೋಗೋ ವಸ್ತುಗಳ ಸಂಘ ಮಾಡ್ತೇವೆ. ವಿಷಯ ವಸ್ತುಗಳೆಲ್ಲ ಕೆಟ್ಟು ಹೋಗೋನಲ್ಲ ಅವು. ಅವುಗಳ ಸಂಘದ ಮಾಡಿ ಆರಾಮಿರ್ಬೇಕಂದ್ರೆ ಹೆಂಗೆ ಸಾಧ್ಯತೆ? ಬೆಂಕಿಯಾಗ ಕೈ ಇಟ್ಕೊಂಡು ತಣ್ಣಗೆ ಇರೋದು ಸಾಧ್ಯತೆ? ಅದ್ರ ಧರ್ಮ ಅದ. ವಿಷಯ ವಸ್ತುಗಳೆಲ್ಲ ನಮ್ಮನ್ನು ಎಲ್ಲ ಅವು ಕೆಡಿಸ್ತಾವೆ, ಸಮಾಧಾನ ಶಾಂತಿಯನ್ನು ಕೆಡಿಸ್ತಾವೆ. ಅದಕ್ಕೆ ಬಿಡೋದ್ರ ಸಂಘ ಬಿಟ್ಟು ಆರಾಮನಾದಿ. ಸದ್ದ ಬಿಡ, ಸದ್ದ ಆರಾಮದಿ. ಏನು ಎಂದಿದ್ದೇನೆ ಅಂತ ಯಾಕಂತ ಈಗ ಸದ್ದ ಅಪ್ಪ ಅವರು ಹೇಳ್ತಿದ್ರು. ಸದ್ದ ಬಿಡು, ಸದ್ದ ಆರಾಮದಿ. ನೀವು ಸದ್ದ ಬಿಡುವಷ್ಟು ತಯಾರಿ ಬೇಕಲ್ಲ ನಮ್ಗೆ. ಅಂಥ ಒಂದು ಭೂಮಿಕಾ ತಯಾರಿ ಬೇಕಲ್ಲ. ಜನ್ಮಾಂತರದಿಂದ ಅವೆಲ್ಲ ವಾಸನಾದಿಗಳಿದಾವಲ್ಲ. ಅದಕ್ಕೆ ವಾಸನೆ ಉರಿಸದೆ ಏಕಾಗ್ರತೆ ಕರೆಗೊಂಡು ನಿಂತಂಗಲ್ಲದೆ ಪಡೆಯುವುದಾಗದು ನಿಜ ಸುಖವಂತ. ಅದಕ್ಕೆ ಅಪ್ಪ ಅವರು ಹೇಳ್ಯಾರ. ಅದನ್ನು ಎಲ್ಲರೂ ಕೇಳಿರಿ, ನಾವು ಕೇಳೀವಿ. ನಮ್ಗೆ ಯಾಕೆ ಆಗೋಲ್ಲ? ನಮ್ಮ ದುಡುಕಿ ಅವಲಂಬಿಸ್ಕೊಂಡು ಅದು ಸಿದ್ಧಿಸ್ತೈತಿ ನೋಡ್ರಿ. ಯಾರ್ಯಾರು ದುಡುಕಿ ಏನು ಎಷ್ಟೆಷ್ಟು ಇರ್ತೈತಿ ಅದನ್ನು ಅವಲಂಬಿಸ್ಕೊಂಡು ಆ ಕಾರ್ಯ ಸಿದ್ಧಿ ಆಕೈತಿ. ನಮ್ಗೆ ಗೊತ್ತು ನಾವು ಎಷ್ಟೆಷ್ಟು ನಾವು ಇದರಾಗ ಮುಂದುವರೆದೇವಿ ಅನ್ನೋದು. ಒಳಗವ ಬೈಕೆಗಳದಾವೋ ಏನು ಕಡಿಮೆ ಆಗ್ಯಾವು. ಮತ್ತು ಬಾಳೆ ಹೆಸನು ಹತ್ತೈತೆ ಇನ್ನೂ ಪಾಪ ಐತಂತ ತಿಳ್ಕೊಬೇಕು ಅಂತಿದ್ರು ಅಜ್ಜವ್ರು. ನೀನು ಬಾಳೆ ಬದುಕು, ಮಕ್ಕಳು, ಮರಿ, ನನ್ನ ಹೊಲ ಮನೆ ಇದು ಐತೆ ಅಂತ ಮನಸ್ಸಿನ್ಯಾಗ ಅದ ಬರಾಕೈತೆ ಅಂದ್ರೆ ಇನ್ನೂ ಪಾಪ ಐತೆ ಅಂತ ತಿಳ್ಕೊಬೇಕಿದಂತ. ಅವು ಯಾವ ಬರ್ಲಿಕ್ಕೆ ಅಪ್ಪ ಅವ್ರು ಹೇಳಿದ ಮಾತು ಯಾವಾಗಲೂ ಅವು ನೆನಪಿಡ್ಬೇಕತ್ತು ಅಂದ್ರೆ, ಅವನು ಮನನ ಮಾಡಿ ಗಟ್ಟಿ ಆದವು ಅಂದ್ರೆ, ನಿಧಿಧ್ಯಾಸನ ಪರಿಪಕ್ವ ಆತಂದ್ರೆ ಅವಾಗ ಸಮಾಧಿ ಹತ್ತಿ ಬಿಡ್ತೈತೆ ಅಂತಿದ್ರು ಅದು. ನಿಧಿಧ್ಯಾಸನ ಪರಿಪಕ್ವ ಸ್ಥಿತಿಗಿನ ಸಮಾಧಿ ಅಂತ ಅನ್ನಿಸ್ತು. ಅಭ್ಯಾಸದಿಂದ ಇದು ಸಾಧ್ಯ ಐತಿ. ಸತತ ಅಭ್ಯಾಸನ ಇದಕ್ಕೆ ಸಾಧನ ಅಂತ. ಆತ್ಮರು ಹೇಳಿದಂಥ ವಿಚಾರಗಳೇನದಾವಲ್ಲ, ನಾವು ಏನಿದ್ದೇವೆ ಅನ್ನೋದನ್ನು ಅವರು ಸ್ಪಷ್ಟ ಹೇಳ್ತಾರೆ. ನೀನೇ ಪರಬ್ರಹ್ಮ ಸ್ವರೂಪಿದ್ದೀಪ, ಇದು ಯಾವುದೂ ನೀನಲ್ಲ. ನಿನ್ನಿಂದ ಅರಿವಿಸ್ಕೊಡೋದು ಯಾವುದೂ ನೀನಲ್ಲ. ಅರುವ ನೀನು, ಯಾವಾಗಲೂ ಇರುವ ನೀನು, ಆನಂದ ಸ್ವರೂಪನೇ ನೀನು ಅನ್ನೋಂಥ ವಿಚಾರವನ್ನು ಇದೇ ಮಹಾವಾಕ್ಯ. ಇದನ್ನು ಶ್ರವಣ ಮಾಡೋದು, ಮನನ ಮಾಡೋದು, ನಿಧಿಧ್ಯಾಸನ ಮಾಡೋದ್ರಿಂದ ನಮ್ಗೆ ಅದು ಲಭಿಸ್ತೈತಿ. ನಾವು ಏನಿದ್ದೇವೆ ಅನ್ನೋದು ಗಟ್ಟಿ ಆಕೈತಿ, ಅನುಭವ ಬರ್ತೈತಿ. ಇದೇ ಸಾಧನ. ಅದಕ್ಕೆ ಇದನ್ನು ಬಿಟ್ಟು ಬೇರೆ ಸಾಧನೆ ಇಲ್ಲ. ಶ್ರವಣ ಮನನ ನಿಧಿಧ್ಯಾಸನ ಇದನ್ನು ಬಿಟ್ಟು ಮತ್ತು ಹೊರಗಿನ ಬಾಹ್ಯ ಸಾಧನೆಗಳು ಏನೋ ಅವು ಯಾವ ಉಪಯೋಗ ಇಲ್ಲ ನಮಗೆ. ಅದರಿಂದ ನಿತ್ಯ ಕರ್ಮ ಅಂತ. ಅದಕ್ಕೆ ನಿತ್ಯ ಕರ್ಮವ ಮಾಡಲು ತುಂಗ ಧರ್ಮ ವಿವರ್ಧನವುದು ಮಂಗಳಮಯ ಧರ್ಮದಿಂದ ದುಷ್ಕೃತಿ ಭಂಗವಂತಾಗಿ ಮೋಹಿಪ ಚಿತ್ತ ನಿರ್ಮಲ. ಇದೇ ಅಭ್ಯಾಸ ಸತತ ನಡೆದು ಏನೋ ಈ ಭಾಗದ ಜನರ ಪುಣ್ಯ ಅಪ್ಪ ಅವ್ರ ಮೇಲೆ ಎಚ್ಚರಿಕೆ ಮಾಡ್ಕೊತ ನಮಗೆ ಇದನ್ನು ಕೊಟ್ಟಾರೆ. ಅದನ್ನು ನಾವು ಅರಗಿಸ್ಬೋದು ನಮಗೆ ಆಗ್ಬೋದ. ಮತ್ತು ಮೊದಲಿನ ಚಾಳಿ ಎಳ್ಕೊಂಡು ಹೋಗ್ತಾವೆ. ಅದಕ್ಕೆ ನಾವು ಬೇಕಾದಂಗೆ ಕೇಳ್ತೇವೆ. ಪುಸ್ತಕ ಬರ್ದೇನಂದ್ರು ಆಗದು ವರ ವಿವೇಕಿಗೆ ಮುಕುತಿ ಅಂತ ಯಾಕೆ ಹೇಳ್ಯಾರ? ನೀಗದಿ ಭೂತಾದಿ ಪ್ರತಿಬಂಧಕವು. ಭೂತ ಭಾವಿ ವರ್ತಮಾನ ನಮ್ಮ ಹಿಂದೆ ಮಾಡಿದ್ದು ಸಂಸ್ಕಾರಗಳು ಈಗಿನ್ನು ಮುಂದೆ ಹಂಗಾಗಬೇಕು ಹಿಂಗಾಗಬೇಕು ಅನ್ನೋ ಬಯಕೆಗಳು ಕಾಡ್ತಾವೆ. ಅವ ಪ್ರತಿಬಂಧಕಗಳು. ಅವನ್ನೆಲ್ಲ ನಿವಾರಣೆ ಮಾಡ್ಕೋಬೇಕಂದ್ರೆ ಆ ಮಹಾತ್ಮರು ಹೆಂಗೆ ಅವನ್ನ ಕಳ್ಕೊಂಡ್ರು, ಅಂಥ ಪ್ರಸಂಗದೊಳಗೆ ಅವ್ರು ಹೆಂಗೆ ವರ್ತನೆ ಮಾಡಿದರು, ಅವನ್ನೆಲ್ಲ ಮನನ ಮಾಡ್ಕೊತ ಅಂಥ ಪ್ರಸಂಗದೊಳಗೆ ನಾವು ಅವನ್ನೆಲ್ಲ ನೆನಪು ಮಾಡಿಕೊಂಡು ನಾವು ಅವ್ರಂಗೆ ಪ್ರಯತ್ನ ಮಾಡಿ ಆ ಸ್ಥಿತಿ ಹೊಂದಾಕ ಪ್ರಯತ್ನ ಮಾಡಿದ್ರೆ ಆಕೈತಿ. ಮತ್ತು ಇಲ್ಲ ಅಂದರೆ ಸಾಧ್ಯನೇ ಇಲ್ಲ ಅದು. ಬರೀ ಬಡ್ಕೊಂಡ್ರು ನಾವು ಬಾಳೆಗೆ ಬಡ್ಕೊಂಡ್ರು. ನಾವು ಬಾಳೆ ಸುದ್ದಿ ಮಾತಾಡ್ತಿದ್ದಾನೆ ಯಾರ್ದನ ಮುಂದೆ. ಶಿವಾನಂದ ಅಜ್ಜ ಅವ್ರದ್ದು ಹೇಳ್ತಿದ್ರಪ್ಪ ಅವರು. ನಮ್ಮ ಅಪ್ಪ ಯಾರ್ದಾರ ಬಾಳೆ ಸುದ್ದಿ ಒಬ್ರದಾರ ಮುಂದೆ ತೆಗಿತಿದ್ದೆ. ಕೇಳಬೇಡ.
ಅದು ಜನ್ಮ ಜನ್ಮಾಂತರ ಮಾಡ್ಕೊತ ಬಂದೆವು ಅದನ್ನು. ಅದೇನು ಪ್ರಾರಬ್ಧ ಪ್ರಕಾರ ನಡೆಯುವಾಗ ನಡೀತಿದ್ದೈತೆ. ಅದೆಲ್ಲ ಹಾದಿ ಮ್ಯಾಗಿನ ಕೆಲಸ ಅಂತಿದ್ರು. ಅದು ಕಾಯಂ ಇರೋದಲ್ಲ, ಅದು ಯಾವುದೂ ಶಾಶ್ವತವಾದದ್ದಲ್ಲ. ಅದಕ್ಕೆ ಏನೋ ನಿಮ್ಮೆಲ್ಲರೂ ಒಂದು ಭಾಗ್ಯ ಅಂತವ್ರು ಸಿಕ್ಕಾರೆ, ಅವ್ರ ಮುಖಾಂತರ ನಾವು ನೀವೆಲ್ಲ ಅಂಥ ವಿಚಾರವನ್ನು ಕೇಳಿ ನಮ್ಮ ಜೀವನದೊಳಗೆ ಅಳವಡಿಸ್ಕೊಂಡು ನಮ್ಮ ಜನ್ಮವನ್ನು ಸಾರ್ಥಕ ಮಾಡ್ಕೊಂಡು ಅಂಥೇಳಿ ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂಥ ತಮ್ಮೆಲ್ಲರಿಗೂ ಅನಂತ ವಂದನೆಗಳನ್ನು ಸಲ್ಲಿಸಿ ಒಂದೆರಡು ಮಾತು ಮುಗಿಸ್ತೇನೆ. ಶಿವರಾತ್ರಿ ನಂತರದ ಇವತ್ತಿನ ದಿನ ದಿವ್ಯ ಸಾನ್ನಿಧ್ಯ ಸಂತ ಗುರುದೇವ ಸಮರ್ಥ ಶಿವಾನಂದರಲ್ಲಿ ಪ್ರಮಾಣ ಸಲ್ಲಿಸುತ್ತಾ ಈರಣ್ಣನವರಲ್ಲಿ ಹನುಮಂತನಹಳ್ಳಿಯಲ್ಲಿಯೂ ಇಲ್ಲಿ ಬಂದು ಸೇರಿದಂಥ ಎಲ್ಲ ಆತ್ಮಬಂಧುಗಳಿಗೆ ನಾನು ಅಂತ ಪ್ರಣಾಮಗಳು. ಈಗ ಒಂದು ವಾರ ಗಂಟಲೆ ಸತತ ಸತ್ಸಂಗದೊಳಗೆ ಇದ್ದುಕೊಂಡು ಚಿಂತನ ನಡೀತು. ಇದು ಹೆಂಗೆ ಗಾಢ ಹಾಕ್ಕೊಂತ ಹೋಗ್ತೈತಿ, ಗಟ್ಟಿ ಆಕತಿ, ಸತತ ಪ್ರಯತ್ನ ನಡೀತೈತಿ, ಅದರ ಪರಿಣಾಮ ಕಾಣಕ್ಕೆ ಶುರು ಆಕತಿ. ಆ ಸತತ ಪ್ರಯತ್ನ ಯಾವಾಗಲೂ ನಡೀತಾನೆ ಇರಬೇಕು. ನಾವು ಬಾಳೆದ್ದು ವಿಚಾರಗಳನ್ನು ಮಾಡ್ತೇವೆ, ಅದು ದುಃಖವನ್ನು ಕೊಡ್ತೈತಿ. ಈ ವಿಚಾರವನ್ನು ಮಾಡ್ಕೊತ ಹೋದ್ರೆ ಮನಸ್ಸಿನ ಸಮಸ್ಥಿತಿ ಬರ್ತೈತಿ. ಅದಕ್ಕೆ ಬಾಳೆದಾಗಿದ್ದಾಗ ಧನು ಆಕತಿ, ಇಲ್ಲಿ ಬಂದಾಗ ಆರಾಮಾಗ್ತೈತಿ. ಅದು ವಿಚಾರಣೆ, ಇದು ವಿಚಾರಣೆ. ಅದು ಮನಸ್ಸನ್ನು ಓಡಾಕ ಹಸ್ತತಿ, ಇದು ಮನಸ್ಸನ್ನು ನಿಂದ್ರಿಸಾಕಸ್ತತಿ. ಬಾಳೆದಾಗ ಹೋದೆ ಅಂದ್ರೆ ಮನಸ್ಸು ಓಡ್ತತಿ, ಕೇಳಿಕೆ ಆಗ್ತೈತಿ, ಲೆಕ್ಕ ಆಗ್ತೈತಿ. ಅದಕ್ಕೆ ಇವೆರಡೂ ಕರ್ಮಗಳಾದರೂ ಸದ್ಯಕ್ಕೆ ಒಂದು ಕರ್ಮ ಬಂಧನಕ್ಕೆ ಮಾಡಿದರೆ ಮತ್ತೊಂದು ಕರ್ಮಕ್ಕೆ ಮೋಕ್ಷಕ್ಕೆ ದಾರಿ ಆಕತಿ. ಅದಕ್ಕೆ ಸೇವಾ ಸತ್ಕರ್ಮಗಳನ್ನ ಅಂತ ಹೇಳಿದರೆ, ಇಲ್ಲಿದ್ದಾಗೂ ಓಡಾಡ್ತೀರಿ, ಅದನ್ನು ಮಾಡ್ತೀವಿ, ಎಷ್ಟು ಕೆಲಸ ಮಾಡ್ತೀವಿ, ಏನು ಮಾಡ್ತೀವಿ, ಆದರೂ ಇಲ್ಲಿ ಧನ ಅನಿಸೋದಿಲ್ಲ. ಯಾಕಂದ್ರೆ ಇಲ್ಲಿ ಹಿಂದೆ ಬಯಕೆ ಇಲ್ಲ, ಆಸೆ ಇಲ್ಲ. ಬಯಕೆ ಹೊತ್ಕೊಂತ ಹೋದಾಗ ಮನಸ್ಸು ವಜ್ಜೆ ಹಾಕ್ಕೊಂತ ಹೋಗತ್ತೆ. ಬಯಕೆಗಳನ್ನು ಕಳ್ಕೊತ ಹೋದಾಗ ಮನಸ್ಸು ಹಗರಾಕತ್ತೆ. ಅದಕ್ಕೆ ಬಂಧನ ಅಂದರು. ಬಯಕೆಗಳನ್ನು ಕಳ್ಕೊಳೋದ ಮುಕ್ತಿ, ಆಸೆಯನ್ನು ಕಳ್ಕೊಳೋದ ಮುಕ್ತಿ. ಸಂಸಾರದ ಇದ್ದಾಗ ಆಸೆ ಮತ್ತಷ್ಟು ಹೆಚ್ಚಿಗೆ ಹಾಕೋತ ಹೋಗತ್ತಂದ್ರೆ ಅಲ್ಲಿ ಸುಖದ ಅನುಭವ ಕ್ಷಣಿಕ ಆಕತಿ, ಅದರ ಬಯಕೆ ಹೆಚ್ಚಿಗೆ ಹಾಕ್ಕೊಂತ ಹೋಗತ್ತೆ. ಇಲ್ಲಿ ಮನಸ್ಸಿನ ನಿವೃತ್ತಿ ಹಾಕ್ಕೊಂತ ಹೋದಾಗ ಸುಖದ ಅನುಭವ ಹೆಚ್ಚಿಗೆ ಆಕತಿ, ಬಯಕೆ ಕಡಿಮೆ ಆಕತಿ. ಇದಕ್ಕೆ ಮಹತ್ವ ಐತಿ. ಇದು ಯಾವ ಭೋಗಗಳ ಮೇಲೆ ಇಲ್ಲದಂಥ ಸವಿಯುವಂಥ ಸವಿ. ಇಲ್ಲಿ ಏನು ಮಾಡಬೇಡ, ಸುಮ್ಮನೆ ಮನಸ್ಸು ನಿಶ್ಚಲಾಗಿ ಸುಮ್ಮನೆ ಕುಂತು ಬಿಟ್ಟರೆ ಆನಂದನ ಆನಂದ ಅನುಭವ ಮಾಡ್ಕೋಬೇಕು. ಅದನ್ನು ಎಷ್ಟು ಇದರಲ್ಲಿ ತೊಡಗ್ತೇವೋ ಹಂಗೆ ಅನುಭವ ಆಗಿ ಶುರು ಆಕತಿ. ನಾವು ಇದರಲ್ಲಿ ತೊಡಗಲಾರ್ದ ಸಂಸಾರದಲ್ಲಿ ತೊಡಗಿದಾಗ ಈ ಸಮಸ್ಥಿತಿಯ ಅನುಭವ ಆಗಂದ್ರೆ ಹೆಂಗೆ ಸಾಧ್ಯ ಐತಿ? ಸಮಸ್ಥಿತಿಯ ಅನುಭವ ನೀವು ಮಾಡ್ಕೊಳ್ಬೇಕಾಗಿತ್ತಂದ್ರೆ, ಸಮಚಿತ್ತ ಭಾವ ನಿನ್ನಲ್ಲಿ ಹುಟ್ಟಬೇಕಾಗಿತ್ತಂದ್ರೆ ಸತತ ಪ್ರಯತ್ನ ಬೇಕು. ಏನು ಹಿಡಿಯಾಕಲ್ಲ, ಬಿಡಾಕ. ಏನು ಹಿಡ್ಕೊಂಡಿಲ್ಲ ಅಂತರಂಗದಲ್ಲಿ ಏನದಾವಲ್ಲ ದೋಷಗಳು, ಅವುಗಳನ್ನು ಕಳ್ಕೊನಾಕ. ಅದಕ್ಕೆ ಪ್ರಯತ್ನ ಅಂದ್ರೆ ಮತ್ತೊಂದು ಏನರ ಮತ್ತೊಂದು ಮಾಡ್ಕೊತ ಕುಂದ್ರೋದಂತಲ್ಲ, ಶ್ರವಣ. ಎಷ್ಟು ಸಲ ಕೇಳಿದ್ರು ಕೇಳಿದ್ದೆ ಕೇಳು, ಲಕ್ಷ್ಯ ಕೊಟ್ಟೆ ಕೇಳು. ಎಷ್ಟು ಲಕ್ಷ್ಯ ಕೊಟ್ಟು ನೀ ಕೇಳಿದ್ದನ್ನು ಕೇಳು, ಅದು ಒಳಗೆ ಗಟ್ಟಿ ಆಗೋ ಮಟ್ಟ ಕೇಳೋದು ಹಂಗೆ ಗಟ್ಟಿ ಆಗತ್ತೆ ಅನ್ನೋದು ಯಾವಾಗ ಗೊತ್ತಾಕತ್ತಪ್ಪ ಅಂದ್ರೆ, ಯಾವಾಗ ಮನಸ್ಸು ನಿಶ್ಚಲ ಆಗಿ ಆನಂದದ ಅನುಭವ ಆಗಿ ಶುರು ಆಕತ್ತಲ್ಲ, ಅವಾಗ ಗೊತ್ತಾಕತ್ತೆ ಇದು ಗಟ್ಟಿ ಆಗತ್ತಪ್ಪ ಅಂತ. ಅದಕ್ಕೆ ಇದನ್ನು ಸ್ವ ವಿಚಾರದಿಂದ ಏನು ಮಾಡ್ಕೊತ ಹೋಗೋದು, ಒಳಗೆ ವಿಚಾರ ಮಾಡೋದು. ಅದಕ್ಕೆ ಮನನ ಅಂದ್ರೆ, ಕೇಳೋದಕ್ಕೆ ಶ್ರವಣ ಅಂದ್ರೆ ಒಳಗೆ ನಿನ್ನಲ್ಲಿ ವಿಚಾರ ನಡೀತೈತಲ್ಲ, ಅದಕ್ಕೆ ಮನನ ಅಂದರು. ಅದು ಗಟ್ಟಿಯಾಗಿ
ಸುಮ್ಮನೆ ಅಧಭಾವದಾಗ ಉಳಿದ ನಿತ್ಯಾಸ. ಅದು ಆಗುವವರೆಗೆ ಪ್ರಯತ್ನ ನಡೀತಾನೆ ಇರಬೇಕು. ಅದಕ್ಕೆ ಇವು ಬಹಿರಂಗದ ಆಚರಣೆಯನ್ನು ಮಾಡ್ಕೊತ ಕುಂತು ಧನು ಆಕತಿ. ಅಂತರಂಗದ ವಿಚಾರ ಮಾಡ್ಕೊತ ಒಳಗಿದ್ದಂಥ ಮೋಹ ಕ್ಷೀಣಿಸ್ತತಿ. ಅಲ್ಲಿ ಆನಂದದ ಅನುಭೂತಿ ಆಕೈತಿ. ಅದಕ್ಕೆ ಇಲ್ಲಿ ಏನು ಮಾಡೋದಪ್ಪ ಅಂದ್ರೆ ಮತ್ತೊಂದು ಬೇರೆ ಕೆಲಸ ಏನಿಲ್ಲ. ಅವಿಚಾರಣೆ ಕೃತಬಂಧ ವಿಚಾರೇನ ನಿವಾರತೆ. ಒಂದು ಸರಳ ಮಾರ್ಗ ಏನಪ್ಪ ಅಂದ್ರೆ ವಿಚಾರ ಮಾಡೋದು ಬಿಟ್ಟು ಜೀವನ ಮಾಡಕತ್ತಿ, ಅದಕ್ಕೆ ಬಂಧನ ಅನ್ನಿಸ್ತೈತಿ. ವಿಚಾರ ಮಾಡ್ಕೊತ ಈ ಜೀವನದೊಳಗೆ ತೊಡಗಿದ್ದಾದ್ರೆ ನೀ ಮುಕ್ತನಾದಿ ಅನ್ನೋ ಭಾವ ಹುಡ್ತೈತಿ, ಆ ಅನುಭವ ಬರ್ತೈತಿ. ಅದಕ್ಕೆ ಈ ಪಥದೊಳಗೆ ಈ ವಿಚಾರದೊಳಗೆ ಬಿಟ್ಟು ಬಿಡದ ನಡೆದ ಮನುಷ್ಯನ ಕರ್ತವ್ಯ. ಈಗ 7 ದಿನ ನಾವು ಸಪ್ತಾಹ ಮಾಡಿ ಇದಕ್ಕೆ ಮಂಗಳಾರತಿ ಹಾಡೋಂಗಿಲ್ಲ. ಇದನ್ನು ಹಂಗೆ ಶುರು ಇಡೋದು. ಹೆಚ್ಚೆಚ್ಚು ಮಾಡೋದು, ಇನ್ನು ಹೆಚ್ಚೆಚ್ಚು ಅಂದ್ರೆ ಹಗಲಿ ರಾತ್ರಿ ಇನ್ನು ಬಾಳೆದ್ದು ಹೆಂಗೆ ಮಾಡ್ತೀವಿ ನೋಡ್ರಿ ನಾವು. ಇನ್ನು ಹೆಚ್ಚೆಚ್ಚು ಸಾವುಕಾರಿಕೆ ಬಂದೈತೆ ಅಂತ ಬಿಟ್ಟರೆ ಹೋಗಿಬಿಡ್ತದೆ. ಸಾವುಕಾರಿಕೆ ಹೆಚ್ಚೆಚ್ಚು ಮಾಡ್ಕೊತಾನೆ ಹೋಗ್ಕನಂಗೆ ಅದನ್ನು ಮಾಡಿ ಅದರೊಳಗೆ ಮುಳುಗಿ ಬಿಡ್ತಾನೆ. ಹಂಗೆ ಇದ್ರೊಳಗೆ ಮುಳುಗ್ಬೇಕು ನಾವು. ಇದು ಅತ್ಯಂತ ಶ್ರೀಮಂತಿಕೆ ಇದು. ಯಾಕಂದ್ರೆ ಜಗತ್ತಿನೊಳಗೆ ಎಲ್ಲ ವಿಷಯಗಳನ್ನು ಗಳಿಸಿದರೂ ಅಷ್ಟೊಂದು ಸಮಾಧಾನ ಸಿಗೋದು. ಜಗತ್ತಿನ ಎಲ್ಲ ವಿಷಯಗಳು ನಿನ್ನ ಆಧೀನದೊಳಗೆ ಅದಾವು, ನಿನ್ನ ಸಂಘದೊಳಗೆ ಅದಾವು ಅಂದರೂ ಸದ್ಯಕ್ಕೆ ಇದರೊಳಗೆ ಹುಟ್ಟಿದಂಥ ಸಮಾಧಾನದ 1000 ಭಾಗ, ಕೋಟಿ 1 ಭಾಗದ ಸಮಾಧಾನವೂ ಸಿಗುವುದಿಲ್ಲ ಆ ವಿಷಯಗಳಲ್ಲಿ. ಅದಕ್ಕೆ ಇದು ಮಹತ್ವ ಐತಿ. ಅದಕ್ಕೆ ಆ ಮನುಷ್ಯನ ನಿಶ್ಚಲತೆಯನ್ನು ಪಡಿಬೇಕಾದ್ರೆ ಒಂದು ದಿನಕ್ಕಾಗೋದು. ಸಂಸ್ಕಾರ ಬಲದಿಂದ ಜನ್ಮಾಂತರ ಸಂಸ್ಕಾರ ಬಲದಿಂದ ನಿತ್ಯ ವಿಷಯಗಳಲ್ಲಿ ಹುಡುಕೋದು ಒಂದು ಪ್ರವೃತ್ತಿ ಬೆಳೆದು ಬಿಟ್ಟಿರ್ತದೆ. ಅದನ್ನು ನೀವು ಬ್ಯಾಡ ಅಂದರೂ ಅಲ್ಲೇ ಹೋಗಿ ನಿಲ್ತದೆ ಮನಸ್ಸು. ನೋಡು ನೀವು ಬೇಕಾದ್ರೆ ನೀವು ವಿಶೇಷ ಪ್ರಯತ್ನ ಮಾಡೋದು ಏನು ಬೇಕಾಗಿಲ್ಲ, ನೀವು ಸುಮ್ಮನೆ ಕುಂತು ನೋಡಿ ನಿನ್ನ ಮನಸ್ಸು ಎಲ್ಲಿ ಹೋಗಿ ನಿಲ್ತತಿ. ಅದಕ್ಕೆ ನಿರೀಕ್ಷೆ ಅಂತ ಹೇಳ್ತಾರೆ. ನಿರೀಕ್ಷೆನ ಮಾಡ್ಕೋತ ಕುಂದ್ರೆ ನಿನ್ನ ಮನಸ್ಸು. ಧ್ಯಾನ ಮಾಡೋದು ಅಂದ್ರೆ ಅದೊಂದು ಸರಳ ವಿಧಾನ. ಅದರ ಮನಸ್ಸನ್ನು ನಿರೀಕ್ಷಣೆ ಮಾಡ್ಕೋತ ಹೋಗೋದು. ಮನಸ್ಸಿಗೆ ಆಧಾರವಾಗಿರ್ತಕ್ಕಂಥ ಅರಿವಿನ ಮೂಲಕ ಮನಸ್ಸನ್ನು ನಿರೀಕ್ಷಣೆ ಮಾಡೋದು. ಮನಸ್ಸು ಎಲ್ಲಿ ಹೋಯಿತು, ಎಲ್ಲಿ ಬಂತು, ಏನು ಯಾವುದರಲ್ಲಿ ಮುಳುಗಿತು, ಏನಾಯಿತು ಅಂತ ಅದನ್ನು ಸಾಕ್ಷಿ ರೂಪದಿಂದ ನೋಡ್ಕೋತ ಹೋಗೋದು. ಆವಾಗ ಅದರಲ್ಲಿದ್ದಂಥ ದೋಷಗಳು ನಿನಗೆ ಗೊತ್ತಾಗ್ತಾವೆ. ಆವಾಗ ಪ್ರಶ್ನೆ ಮಾಡ್ಕೋ, ಇದ್ಯಾಕೆ ಹಿಂಗಾಯಿತು, ಈ ನನ್ನ ಮನಸ್ಸಿನ ಈ ವೃತ್ತಿಗೆ ಮೂಲ ಕಾರಣ ಏನು ಅಂತ ಹುಡುಕೊಂತ ಹೋಗೋದು. ಈ ವೃತ್ತಿಗೆ ಮೂಲ ಕಾರಣ ಏನಪ್ಪ, ಯಾವ ವಿಷಯದ ಮೇಲೆ ಮೋಹದಿಂದ ಮನಸ್ಸು ಹರಿದೋಯ್ತು, ಎದಕ್ಕಾಗಿ ಮನಸ್ಸು ಹರಿದೋಯ್ತು. ಈ ವಿಚಾರದಲ್ಲಿ ತೊಡಗಿದಾಗ ಅಂತಃಕರಣ, ಪ್ರತಿಯೊಂದು ಜೀವಿ ಅಂತಃಕರಣನು ಆ ಸಂಸ್ಕಾರ ಬಲದಿಂದ ರೂಪುಗೊಂಡಿರ್ತೈತಿ. ಆ ಸಂಸ್ಕಾರ ಜನ್ಮಾಂತರದಿಂದ ಬಂದಿರ್ತೈತಿ. ಅನೇಕ ಜೀವಿಗಳಿದ್ದರೂ ಪ್ರತಿಯೊಂದು ಜೀವಿ ಅಂತಃಕರಣನೂ ಭಿನ್ನ ಐತಿ. ಅಂತಃಕರಣದೊಳಗಿದ್ದಂಥ ವಾಸನ ಭಿನ್ನ ಇದ್ದಾವೆ. ಆ ಅಂತಃಕರಣದಲ್ಲಿದ್ದಂಥ ವಾಸನ ಭಿನ್ನ ಇದ್ದಾಗ ಅದನ್ನು ಅಂತಃಕರಣಕ್ಕೆ ಇಳಿದು ನೋಡಿದಾಗ ಅಲ್ಲಿ ದೋಷಗಳ ಪ್ರದರ್ಶನ ಆಗ್ತವೆ. ಅದಕ್ಕೆ ಒಬ್ಬರ ಹಂಗೆ ಇನ್ನೊಬ್ಬರು ಅಂತಃಕರಣ ಇರೋದಿಲ್ಲ. ಪ್ರತಿಯೊಬ್ಬರು ತಮ್ಮ ಅಂತಃಕರಣದ ಆಳಕ್ಕೆ ಇಳಿದು ನೋಡಿದಾಗ ಅದರಲ್ಲಿದ್ದಂಥ ದೋಷಗಳು ದರ್ಶನ ಆಗ್ತದೆ. ಆ ದೋಷವನ್ನು ವಿಚಾರಣೆ ಮಾಡ್ಕೋತ ಕಳ್ಕೊಳಕ್ಕೆ ಪ್ರಯತ್ನ ಮಾಡು. ಅದಕ್ಕೆ ತಾನೇ ತನ್ನೊಳು ಅಂತ ಹೇಳಿದ್ದು. ತನ್ನೊಳಗೆ ನೋಡ್ಕೊತ ಹೋಗೋದು. ಆವಾಗ ಈ ದೋಷ ದರ್ಶನ ಆದಾಗ ಮನಸ್ಸಿನ ನಿವೃತ್ತಿ ಆಗ್ತೈತಿ. ಅದು ಸಹಜ ವೃತ್ತಿ ಏನು ಮೊದಲಿತ್ತಲ್ಲ ಅದು ಕ್ಷೀಣಾಗಿ ನಿಶ್ಚಲತ್ವ ಬರ್ತದೆ. ಈ ರೀತಿಯಾಗಿ ಮನುಷ್ಯನ ಧ್ಯಾನಕ್ಕೆ ಕುಂದ್ರೋದಂದ್ರೆ ಏನಪ್ಪ, ಮನಸ್ಸಿನಲ್ಲಿದ್ದಂಥ ಚಿಂತನೆಗಳು ಯಾವ ರೂಪದಲ್ಲಿದ್ದಾವೆ ನೋಡ್ಕೊಂಡು, ಯಾವ ವಿಷಯದ ಮೇಲೆ ಹೋಗಿ ನಿಲ್ತದೆ ಮನಸ್ಸು, ಎಲ್ಲಿ ಹರಿದಾಡ್ತತಿ, ಇದು ಒಂದು ಸರಳ ಕ್ರಮ. ಆವಾಗ ಸದ್ಗುರುವಿನ ಬೋಧೆಯಿಂದ ಈ ದೋಷಕ್ಕೆ ಕಾರಣ ಏನಾಗೈತಿಪ್ಪ ಅಂತ ತಿಳಿಯುವಂಥ ಸಾಮರ್ಥ್ಯ ನಿನ್ನಲ್ಲಿ ಬರ್ತದೆ. ಆ ಬಲದಿಂದ ನೀನು ಅದನ್ನು ದೋಷವನ್ನು ಪರಿಹಾರ ಮಾಡ್ಕೊಳಕ್ಕೆ ಬರ್ತದೆ.
ಅದಕ್ಕೆ ಸತ್ಸಂಗ ಶ್ರವಣ ಭಾಳ ಶ್ರೇಷ್ಠ. ಯಾಕಂದ್ರೆ ನಿನ್ನ ಅಂತರಂಗದಲ್ಲಿದ್ದಂಥ ದೋಷಗಳನ್ನು ನಿನಗೆ ತೋರಿಸ್ಕೊಡ್ತೈತಿ. ಇದನ್ನು ಒಲವಿಂದ ಮಾಡಿದಾಗ ನಿನ್ನ ಅಂತರಂಗದಲ್ಲಿದ್ದಂಥ ದೋಷಗಳನ್ನು ನಿನ್ನ ಅನುಭವಕ್ಕೆ ತಂದು ಕೊಡ್ತೈತಿ. ಈ ದೋಷಗಳು ನಿನ್ನಲ್ಲಿ ಇದಾವೆ ನೋಡಪ್ಪ. ಮತ್ತು ಆ ಶ್ರವಣದಲ್ಲಿನ ಅದಕ್ಕೆ ಪರಿಹಾರನೂ ಇರ್ತೈತಿ. ಆ ಸದ್ಗುರು ಹೇಳಿದಂಥ ವಚನಗಳಲ್ಲಿ ಅದಕ್ಕೆ ಪರಿಹಾರನೂ ಇರ್ತೈತಿ. ಯಾವಾಗ ಇದನ್ನು ನಾವು ಒಂದು ಜೀವನದಲ್ಲಿ ರೂಢಿಸಿಗೊಳಿಸ್ತೇವೆ, ಆವಾಗ ಈ ಮನುಷ್ಯ ಜನ್ಮ ಶ್ರೇಷ್ಠ ಆಕೈತಿ. ಆವಾಗ ನಿಜವಾದ ಶಿವಯೋಗವನ್ನು ಮಾಡಕ್ಕೆ ಬರ್ತೈತಿ. ಅದಕ್ಕೆ ನಿತ್ಯ ಪ್ರಯತ್ನ ಮಾಡ್ತಾ ಒಂದು ದಿನ ಅದ ಸ್ಥಿತಿಯನ್ನು ಹೊಂದಕ್ಕೆ ಎಲ್ಲರಿಗೂ ಬರ್ತೈತಿ. ಅಭ್ಯಾಸ ಬಲ ಭಾಳ ಜೋರಾಗಬೇಕು. ಆ ಅಭ್ಯಾಸವನ್ನು ಬಿಟ್ಟು ಬಿಡದ ಮಾಡಬೇಕು. ಒಂದು ದಿನ ಮಾಡಿ ಒಂದು ದಿನ ಬಿಟ್ಟರೆ ಮತ್ತು ಅದು ಅಳಿಸಿ ಹೋಗಿಬಿಡ್ತೈತಿ. ಮತ್ತು ಹೊಸದು ಶುರು ಮಾಡಿದ ದಿನಪ್ರತಿ ಮುಂಜಾನೆ ಸಾಯಂಕಾಲ ಪ್ರತಿದಿನ ತಪ್ಪುದು ಮಾಡಿದಾಗ ಅದಕ್ಕೆ ಗಟ್ಟಿ ಆಕೈತಿ. ಅದಕ್ಕೆ ಇದನ್ನು ಬಿಟ್ಟು ಬಿಡದ ಮಾಡಬೇಕು. ಯಾವಾಗ ಒಮ್ಮೆ ಮಾಡಿದೆ ಮತ್ತೆ ಬಿಟ್ಟೆ ಅಂದರೆ ಈ ಸಂಸಾರದ್ದೇನು ವ್ಯವಹಾರ ಇರ್ತೈತಲ್ಲ, ಇದು ಮತ್ತೆ ಗಾಢ ಹಾಕ್ಕೊಂತಿರ್ತೈತಿ. ಮತ್ತು ಅದನ್ನು ಸ್ವಚ್ಛ ಮಾಡೋರೊಳಗೆ ಮತ್ತೆ ಬಿಡ್ತಿ, ಮತ್ತು ಅದು ಗಾಢ ಆಕೈತಿ. ಹೀಗಾಗಿ ಸಂಪೂರ್ಣವಾಗಿ ಸ್ವಚ್ಛ ಆಗೋದೇ ಇಲ್ಲ. ಆ ಮಲಿನತೆ ಹಂಗೆ ಗಟ್ಟಿ ಹಾಕೋತಾನೆ ಇರ್ತೈತಿ. ಈ ಜೀವನದೊಳಗೆ ಬಿದ್ದು ಹಂಗೆ ಸಮಯ ಹೋಗಿಬಿಡ್ತೈತಿ. ಅದಕ್ಕೆ ವಿಶೇಷವಾಗಿ ಇದಕ್ಕೆ ಪಣ ತೊಟ್ಟು ಪ್ರಯತ್ನ ಮಾಡಬೇಕು. ಇದಕ್ಕೆ ಪಣ ತೊಟ್ಟು ಇದಕ್ಕೆ ಪ್ರಯತ್ನಕ್ಕೆ ನಿಂತಿದ್ದಾದ್ರೆ ಅದರ ಫಲ ಸಿಗ್ತೈತಿ. ನಾವು ಒಂದು ದಿನ ಮಾಡಿ ಒಂದು ದಿನ ಬಿಡ್ತೇವೆ, ಮತ್ತು ಈ ಸಂಸಾರದ ಬಾಳೆದೇನು ವ್ಯವಹಾರ ಐತಲ್ಲ ಇದು ಬಂದು ಮತ್ತೆ ಕುಂತು ಬಿಡ್ತೈತೆ ಅಲ್ಲಿ. ಮತ್ತೊಂದು ಸ್ವಲ್ಪ ಕೇಳೋದ್ಕೂಲೆ ಇದು ಏನೋ ಹೋದಂಗೆ ಅನಿಸಿರ್ತೈತಿ, ಮತ್ತು ಅಲ್ಲಿ ಹೋಗ್ಕೊಳ್ಳೆ ಗಟ್ಟಾಕತಿ. ಅದಕ್ಕೆ ಈ ಸಮಸ್ಯೆ ಪರಿಹಾರ ನಮಗಾಗಿಲ್ಲ. ನೋಡಿ, ನೀವು ಬಿಟ್ಟು ಬಿಡೋದು ಒಲವಿಂದ ಮಾಡಲಿ. ಹಾಗೆಲ್ಲ ಬಿಟ್ಟರೆ ಈಗ ಆಕತ್ತಂತ ಅನ್ನೋರು ಹೇಳಿದ್ರಲ್ಲ, ಅದಕ್ಕೆ ಕರೆ ಐತಿ. ಈ ಕ್ಷಣದೊಳಗೆ ಮಾಡ್ಕೊಳಕ್ಕೆ ಬರ್ತೈತಿ. ಆದರೆ ಅಷ್ಟೊಂದು ತೀವ್ರವಾದ ಇಚ್ಛಾ ನಿನ್ನಲ್ಲಿ ಬೇಕು. ಇದನ್ನು ಹಿಂದೆ ಸರಿಸುವಂಥ ಸಾಮರ್ಥ್ಯ ಆ ಇಚ್ಛಾದಿಂದ ಬರ್ತೈತಿ. ನಮ್ಗೆ ಇಚ್ಛಾನೇ ಇಲ್ಲ ಅಂದರೆ ಸಂಸಾರದ ಮೇಲೆ ಒಲವು ಐತಿ, ಇಚ್ಛಾ ನಮ್ದು ಅಲ್ಲೇ ಐತಿ, ಅದ ಚಿಂತನೆಗೆ ಹೋಗ್ತೈತೆ ಮತ್ತೆ ಮನಸ್ಸಾರ್ದು ಅಂದಾಗ ಇದು ಎಷ್ಟು ಜನ ಆದರೂ ಕಠಿಣ ಅನಿಸ್ತೈತಿ. ಇದು ಸರಳ ಇದ್ದಿದ್ದು ಕಠಿಣ ಯಾಕತ್ತಂದ್ರೆ ನಮಗೆ ಒಲವು ಇದಕ್ಕಿಲ್ಲ. ಒಲವು ಇದ್ದರೆ ಇದು ಭಾಳ ಸರಳ ಐತಿ. ಇದು ಒಲವು ಅಲ್ಲೇ ಐತಿ ಅಂತ ಇದು ಭಾಳ ಕಠಿಣ ಅನ್ಸಾಗತ್ತೈತಿ. ಅದಕ್ಕೆ ಒಲವಿಂದ ಮಾಡಿದಾಗ ಯಾವ ಕೆಲಸ ಆದರೂ ಸರಳಕ್ಕಾವು. ಹಂಗೆ ಇದನ್ನು ಒಲವಿಂದ ಇದನ್ನು ಆತ್ಮಚಿಂತನೆ ಮಾಡಿ ನೋಡು, ಇದು ಭಾಳ ಸರಳ ಐತಿ. ಅದಕ್ಕೆ ಅಷ್ಟಾವಕ್ರಮಣಿಗಳು ಹೇಳುವಾಗ ಒಂದು ಶಬ್ದ, ವಿಶೇಷ ಶಬ್ದ ಬಳಸ್ತಾರೆ. ಅದನ್ನೇ ಇವ ಸುಖಿ ಭವತು. ಯಾವ ಕ್ಷಣದೊಳಗೆ ನಿನ್ನಲ್ಲಿದ್ದಂಥ ಮೋಹವನ್ನು ಕಳ್ಕೊಂತಿ, ಆ ಕ್ಷಣದೊಳಗೆ ನೀ ಸುಖಿ ಆಗಿಬಿಡ್ತೀನಿ ನೋಡಪ್ಪ ಅಂತ ಹೇಳ್ತಾರೆ. ಮತ್ತೊಂದಿಷ್ಟು ಸಮಯ ಹಿಡಿಯೋದಿಲ್ಲ. ಹೆಂಗೆ ಸೂರ್ಯನ ಪ್ರಕಾಶ ಬಂದ ಕೂಡಲೇ ಕತ್ತಲ ತನ್ನ ಹೋಗಿ ಬಿಡ್ತೈತಿ, ಆ ಕ್ಷಣದೊಳಗೆ ಹೋಗ್ತೈತಿ. ಲೈಟ್ ಹತ್ತಿದ ತಕ್ಷಣ ಕತ್ಲು ಹೋಗಕ್ಕೆ ಎಷ್ಟೊತ್ತು ಸಮಯ ಹಿಡಿತೈತಿ ರೀ? ಸಮಯ ಹಿಡಿತೈತೇನೆ ಇಲ್ಲ, ಆ ಕ್ಷಣದೊಳಗೆ. ಅದಕ್ಕೆ ಅವರು ಅದನ್ನೇ ಇವ ಸುಖಿ ಬಹುದು. ಆ ಕ್ಷಣದೊಳಗೆ ಸುಖಿಯಾಗಿ ಬಿಡ್ತೀನಿ. ಮತ್ತೊಂದು ಕ್ಷಣ ಅನ್ನೋದಿಲ್ಲ ಇಲ್ಲಲ್ಲಿ, ಮತ್ತೊಂದಿಷ್ಟು ಸಮಯ ಹಿಡಿತೈತೆ ಅನ್ನೋ ಪ್ರಶ್ನೆನೇ ಇಲ್ಲಲ್ಲಿ. ಅದಕ್ಕೆ ಇದು ಜನ್ಮಾಂತರದ್ದು ಇದ್ರೂ ಸದ್ಯಕ್ಕೆ ನೀವು ಒಲವಿಂದ ಯಾವ ಕ್ಷಣದೊಳಗೆ ಇದರೊಳಗೆ ಪ್ರಯತ್ನ ಮಾಡ್ತಿ, ಆ ಕ್ಷಣದೊಳಗೆ ಆಗೇ ಬಿಡ್ತದೆ ನೋಡಪ್ಪ. ಆ ಕ್ಷಣದೊಳಗೆ ನಿನ್ನಲ್ಲಿದ್ದಂಥ ಎಲ್ಲ ದೋಷಗಳು ಮುಖರಿಗೆ ಹೋಗ್ತಾವೆ. ಕತ್ಲು ಹೋಗಕ್ಕೆ ಭಾಳ ತಿಳಲಿಲ್ಲ. ಹಂಗೆ ನಿನ್ನ ಜನ್ಮಾಂತರ ಪಾಪದ ಫಲ ಇರಲಿ ಅದು. ಆದರೂ ಸದ್ಯಕ್ಕೆ ಯಾವ ಕ್ಷಣದೊಳಗೆ ಈ ಕಡೆ ಮನಸ್ಸು ತಿರುಗುತ್ತತಿ, ಆ ಕ್ಷಣದೊಳಗೆ ಆನಂದನ ಐತಿ. ಅದಕ್ಕೆ ನೀ ಪ್ರಯತ್ನವನ್ನು ಮಾಡು. ಅಂಥ ಒಂದು ಸಮಯ ಕೂಡಿ ಬಂದ ಬರ್ತದೆ. ಅಂಥ ಒಂದು ಸಮಯ ಕೂಡಿ ಬಂದ ಬರ್ತದೆ. ಆಗೋದಿಲ್ಲ ಅನ್ಕೋಬೇಡ. ನಾನು ಪಾಪಿ ಇದ್ದೀನಿ, ನಾನು ಕರ್ಮಿ ಇದ್ದೀನಿ, ನಾನು ಅಂಥವ ಇಂಥವ, ಇವು ಯಾವುದೂ ಸಂಬಂಧ ಇಲ್ಲ. ಇಚ್ಛಾಶಕ್ತಿ ಒಂದೇ ಸಂಬಂಧ. ಯಾರು ಇಚ್ಛಾದಿಂದ ಒಲವಿಂದ ಇದನ್ನು ಮಾಡ್ತಾರೆ, ಆ ಕ್ಷಣದೊಳಗೆ ಆಗೇ ತೀರ್ತದೆ. ಅದಕ್ಕೆ ವಿಶೇಷವಾದ ಪ್ರಯತ್ನ ಇದಕ್ಕೆ ಬೇಕು, ವಿಶೇಷವಾದ ಒಲವು ಬೇಕು. ನಮ್ಮ ಸಂಸಾರದ ಮೇಲೆ ಒಲವು ಏನೈತಲ್ಲ, ಅದರ 100 ಪಟ್ಟು ಒಲವು ಇದ್ರ ಕಡೆ ಬೇಕು. ನಮಗೆ ಸಂಸಾರದ ಮೇಲೆ 100 ಪಟ್ಟು, ಇದ್ರ ಮೇಲೆ 1 ಪಟ್ಟು ಐತಿ. ಅದಕ್ಕಿದು ಆಗವಲ್ದಾಯ್ತು. ಇದನ್ನು ಒಲವಿಂದ ಇದನ್ನು ಮಾಡು, ಆವಾಗ ಇದರ ಫಲ ಸಿಕ್ಕತ್ತಿರ್ತತಿ. ಇದರ ಫಲಕ್ಕಾಗಿ ನೀನು ಸತತ ಪ್ರಯತ್ನವನ್ನು ಮಾಡಲೇಬೇಕು.
ಪ್ರಾರಬ್ಧ ಕರ್ಮ ಶರೀರಕ್ಕೆ ಇದು ಹುಟ್ಟಿ ಬಂದತ್ತಂದಮೇಲೆ ಇದಕ್ಕೆ ನೀ ಪ್ರಯತ್ನ ಮಾಡು ಬಿಡು, ಇದಕ್ಕೆ ಆಯುಷ್ಯ ಹಂಗೆ ಮುಕ್ಕೊಂತನ ಬರ್ತಾವೆ. ಪ್ರಯತ್ನ ಮಾಡೋದು ಬೇಕಾಗಿಲ್ಲ, ಸುಮ್ಮನೆ ಕುಂತರು ಆಯುಷ್ಯ ಹೋಗ್ತಾವು, ನೀವು ಓಡಾಡಿದ್ರು ಆಯುಷ್ಯ ಹೋಗ್ತಾವೆ. ಆದರೆ ಇದು ಹುಟ್ಟಬೇಕಾದ್ರೆ ಪ್ರಯತ್ನ ಮಾಡಿದಾಗ ಅಷ್ಟೇ ಹುಟ್ಟತೈತಿ. ಜಗತ್ತಿನೊಳಗೆ ಈ ಶರೀರ ಚರಿತಾ ನಡೀತಾನೆ ಇರ್ತೈತಿ. ಇದಕ್ಕೇನು ನೀ ಪ್ರಯತ್ನ ಮಾಡಿದರೂ ನಡೀತೈತಿ, ಪ್ರಯತ್ನ ಮಾಡ್ಲಿಕ್ಕೆ ಅಂದ್ರೆ ನಡೀತೈತಿ. ಶರೀರ ಹುಟ್ಟು ಬಂದತ್ತಂದಮೇಲೆ ಇದು ಒಂದು ದಿನ ಹೋಗ್ತೈತಿ. ಅದಕ್ಕೆ ಇದನ್ನೇ ಉಳಿಸ್ಕೋಬೇಕು, ಇದನ್ನೇ ಇಟ್ಕೋಬೇಕು ಅಂತ ಪ್ರಯತ್ನ ಮಾಡ್ಕೊಂತ ಕುಂದ್ರು ಬದಲಿ ಇದನ್ನು ಉಪಯೋಗ ಮಾಡಿಕೊಂಡು ಈ ಜೀವನದೊಳಗೆ ಮುಕ್ತನಾಗಬೇಕು ಅನ್ನೋ ಇಚ್ಛಾವುದೇ ಯಾವ. ಅದಕ್ಕೆ ಮೋಕ್ಷತ್ವ ಭಾವ ಭಾಳ ಶ್ರೇಷ್ಠ. ಮೋಕ್ಷತ್ವ ಭಾವ ಹುಟ್ಟಬೇಕಂದ್ರೆ ಜನ್ಮಾಂತರ ಹಿಡಿದೈತಿ. ನಾವು ಹಂಗೆ ಸುಮ್ಮನೆ ತೂರ್ಕಿ ಎಷ್ಟು ಮೋಕ್ಷತ್ವ ಭಾವ ಒಂದು ದಿನ ಕೇಳೋದು, 2 ದಿನ ಕೇಳೋದು, 3ನೇ ದಿನ ಮತ್ತೆ ಇದನ್ನು ಬಿಡೋದು. ಈ ಸಂಸಾರದೊಳಗೆ ಅದನ್ನು ಭಾಳ ಹಚ್ಕೊಂಡಾದ್ಮೇಲೆ ಅದ ಪ್ರಮುಖ ಕೆಲಸ, ಅದ ಮುಖ್ಯ ಕೆಲಸ ಅಂತ ಅನಿಸ್ತೈತೆ ನಮಗೆ. ಅದು ಮುಖ್ಯ ಕೆಲಸ ಅಲ್ಲ ಅಂತ ತಿಳಿದ್ರೆ, ಇದ ಮುಖ್ಯ ಕೆಲಸ ಅಂತ ತಿಳಿದ್ರೆ ಅದನ್ನು ಹಿಂದೆ ಸರಿಸಿ ಇದನ್ನು ಮಾಡೋಕ್ಕೆ ಬರ್ತೈತಿ. ನಮ್ಮ ಸಂಸಾರದಾಗ ಏನಾರ ಬಂದು ಅಂದ್ರೆ ಇದನ್ನು ಹಿಂದೆ ಸರಿಸಿ ಅದನ್ನು ಮಾಡ್ತೇವೆ. ಏನು ಇವತ್ತೊಂದು ದಿನ ಬಿಟ್ಟರೆ ಏನತ್ತಿ, ನಾಳೆ ಹೋಗು ನಾಳೆ ಮತ್ತೆ ನಮ್ಮ ಕೈಯಲ್ಲಿ ಅದನ್ನು ಹಿಂದಿಡಕ್ಕೆ ಬರ್ತಿರ್ತೈತಿ. ಸಂಸಾರದ ಬಾಳ್ಯದಿನ ವ್ಯವಹಾರ ಅದಾವಲ್ಲ, 1 ತಾಸು 2 ತಾಸು ಹಿಂದಿಡೋಕ್ಕಾಗೋದಿಲ್ಲ ಅನ್ರಿ, ಹಿಂದಿಡಕ್ಕೆ ಬರ್ತಿರ್ತೈತಿ. ಆದರೂ ಒಲವು ಆ ಕಡೆ ಇರ್ತೈತಲ್ಲ, ಒಲವು ಆ ಕಡೆ ಇದ್ದಿದ್ದರಿಂದ ಇದನ್ನೇನು ಮಾಡ್ತೈತದ, ಇದನ್ನು ಹಿಂದಿಡ್ತೈತಿ, ಅದ್ರ ಕಡೆ ಹೇಳ್ಕೊಂಡು ಹೋಗ್ತದೆ. ಯಾಕಂದರೆ ಆ ಜಡ ಸ್ವರೂಪಿಯಾದಂಥ ಜಗತ್ತಿನೊಳಗೆ ಜಡಮತಿಗೊಳಗಾಗಿ ಜಡ ಶರೀರ ಭಾವದಿಂದ ಜಡದೊಳಗೆ ಏನಾರು ಮಾಡಿದ್ರೆ ಮಾಡಿದಂಗೆ ಅನಿಸ್ತದೆ ನಮಗೆ. ಈ ಸಾಧನ ಎಣಿಸೋದು ನಮಗೆ. ಮನಸ್ಸಿನ ಚಂಚಲತ್ವದಿಂದ ನಿಶ್ಚಲದ ಕಡೆ ಹೋಗತ್ತಲ್ಲ ಮನಸ್ಸು, ಇದು ಮಹಾ ಸಾಧನೆ, ದೊಡ್ಡ ಸಾಧನೆ ಇದು. ಇದನ್ನು ನಮಗೆ ಇದರ ಮಹತ್ವ ಗೊತ್ತಾಗಿಲ್ಲ. ನೀ ಸತ್ಸಂಗ ಮಾಡಿದಾಗ ಸ್ವಲ್ಪ ನಿಧಾನ ಆಗಿರ್ತೈತಿ ಮನಸ್ಸು, ಶ್ರವಣ ಮಾಡಿದಾಗ ಸ್ವಲ್ಪ ನಿಧಾನ ಆಗಿರ್ತೈತಿ. ಆದರೆ ಇದ್ರ ಮಹತ್ವ ನಮಗೆ ಗೊತ್ತಾಗಲ್ಲ. ಇಷ್ಟು ಸಮಾಧಾನ ಆಯ್ತಲ್ಲ, ಇಷ್ಟು ಸಾಧನೆ ಆಗೈತಲ್ಲ ಇದ್ರೊಳಗೆ ಅನ್ನೋದು ಗೊತ್ತಾಗಲ್ಲ. ಆ ಸಂಸಾರದೊಳಗೆ ಏನಪ್ಪ ಒಂದು ಸ್ವಲ್ಪ ಕೆಲಸ ಮಾಡಿಕ್ಲೆ ಒಂದಿಟ್ಟು ರೊಕ್ಕ ರೂಪಾಯಿ ಸ್ವಲ್ಪ ವಿಷಯಾದಿಗಳು ಸಿಗ್ತಾವೆ, ಅದು ದೊಡ್ಡ ಸಾಧನ ಅನ್ಸಾಕತ್ತೈತಿ. ಅವು ಎದಕ್ಕೂ ಬರಲಾರ್ದು, ಅವು ಎದಕ್ಕೂ ಬರೋದಿಲ್ಲ. ಅವೆಲ್ಲ ರೊಕ್ಕ ರೂಪಾಯಿ ಖರ್ಚು ಮಾಡಿದರೆ ಇಲ್ಲಿ ಸಿಕ್ಕತ್ತಲ್ಲ ಇಷ್ಟು ಸಮಾಧಾನ ಸಿಗೋದು. ನೋಡಿ ನೀವು ಬೇಕಾದ್ರೆ ನೀ ಎಷ್ಟು ದಿನದೊಳಗೆ ದಿನ ಪೂರ್ತಿ ಏನು ಗಳಿಸ್ತಿಯಲ್ಲ ಅದಷ್ಟು ರೊಕ್ಕ ರೂಪಾಯಿ ತೊಗೊಂಡು ಇಲ್ಲಿ ಮನಸ್ಸು ನಿಂತಾಗಿ ಏನು ಸಮಾಧಾನ ಅನಿಸಿರ್ತದಲ್ಲಿ ಇಷ್ಟು ಸಮಾಧಾನ ಸಿಗ್ತೈತೆ ನೋಡೋದ್ರೊಳಗೆ ಸಿಗೋದಿಲ್ಲ. ಯಾಕಂದ್ರೆ ಅದ್ರಾಗ ಆಸೆ ಮತ್ತಟ್ಟು ಹೆಚ್ಚಿಗೆ ಹಾಕ್ಕೊತ ಹೋಗತ್ತೆ, ಬಯಕೆ ಹೆಚ್ಚಿಗೆ ಹಾಕ್ಕೊತ ಹೋಗತ್ತೆ. ಹೆಂಗೆ ಜಗತ್ತನ್ನು ನೋಡ್ಕೊತ ಹೋಗ್ತೀಯಲ್ಲ ಹಂಗೆ ಬಯಕೆ ಹೆಚ್ಚಿಗೆ ಹಾಕ್ಕೊತ ಹೋಗ್ತೈತಿ. ಹೆಂಗೆ ನಿನ್ನೊಳಗೆ ನೀನು ನೋಡ್ಕೊತ ಹೋಗ್ತೀಯಲ್ಲ ಹಂಗೆ ಜಗತ್ತಿನ ಬಯಕೆ ಕಡಿಮೆ ಆಕ್ಕಾವು. ಅದಕ್ಕೆ ಮೂಲ ಕಾರಣ ವಿವೇಕ ಜಾಗ್ರ ಆಗೋದು. ಸತ್ಸಂಗ ಏನು ಮಾಡ್ತೈತಿ, ವಿವೇಕವನ್ನು ಜಾಗ್ರ ಮಾಡಿರ್ತೈತಿ, ಅಲ್ಲಿ ವೈರಾಗ್ಯ ಭಾವನೆ ಮೂಡಿಸಿರ್ತೈತಿ. ಅದಕ್ಕೆ ಮನಸ್ಸಿನ ನಿಶ್ಚಲತ್ವ ಬಂದಿರ್ತೈತಿ. ಅದು ತಾತ್ಪರ್ಯನೇ ಇರ್ಬೋದು. ಶ್ರವಣ ಮಾಡುವಾಗ ಮನಸ್ಸು ನಿಲ್ತೈತಿ ರೀ, ಮತ್ತು ಮನೆಗೆ ಹೋಗ್ಲಿ ಹಂಗೆ ಆಕ್ಕೈತಿ. ಯಾಕಂದ್ರೆ ಇಲ್ಲಿ ತಾತ್ಪೂರ್ತಿಕವಾಗಿ ಮನಸ್ಸು ನಿಶ್ಚಲತ್ವದ ಕಡೆ ಹೋಗಿರ್ತೈತಿ. ಅಲ್ಲಿ ಸಂಸಾರದ ಕಡೆ ಹೋಗ್ಲಿ ಚಂಚಲ ವೃತ್ತಿಯನ್ನು ಹೆಚ್ಚಿಗೆ ಮಾಡ್ಕೊತದ. ಯಾಕಂದ್ರೆ ಅಲ್ಲೆಲ್ಲ ಸಂಸಾರ ಎದುರಿಗೆ ಕಾಣ್ತೈತಲ್ಲ, ಅದು ಸಂಸಾರಕ್ಕೆ ಕಂಡರೂ ಮನಸ್ಸು ಚಂಚಲತ್ವ ಆಗಬಾರ್ದಾಗಿತ್ತು. ಯಾಕಾತ್ರಿ ಅಂದರೆ ಅದನ್ನು ಭಾಳ ಹಚ್ಕೊಂಡಿನಿ ನಾನು, ನಂದಂತ ಹಚ್ಕೊಂಡಿನಿ. ಅದರಲ್ಲಿ ಏರುಪೇರುಗಳಾಗೋದು, ಅದು ಕೆಡ್ತೈತಿ, ಹಾಳಾಕೈತಿ, ನಾಶ ಆಕೈತಿ. ಅದನ್ನು ಪ್ರಯತ್ನ ಮಾಡಿ ಶುದ್ಧ ಮಾಡ್ಬೇಕಂತ ಹೊಕ್ಕೀನಿ. ಅದು ಮನಸ್ಸು ಮತ್ತೆ ಚಂಚಲ ಹಾಕ್ಕೊಂತ ಹೋಗಿಬಿಡ್ತೈತಿ. ಇದ್ರ ಕಡೆ ಬಂದಂದ್ರೆ ಇದು ಹಾಳಾಗುವಂಥದ್ದಲ್ಲ ಅದಲ್ಲ. ಅದಕ್ಕೆ ಮನಸ್ಸು ನಿಶ್ಚಲ ಹಾಕ್ಕೊಂತ ಬರ್ತೈತಿ ಇದ್ರೊಳಗೆ. ಅದಕ್ಕೆ ಇಲ್ಲಿ ಬಂದ ಮೇಲೆ ಮನಸ್ಸು ನಿಶ್ಚಲ ಆಕೈತಿ, ಹೊರಗೆ ಹೋದ್ರೆ ಮನಸ್ಸು ಚಂಚಲ ಆಕೈತಿ. ಅದಕ್ಕೆ ಅದು ಭಾರ ಅನ್ನಿಸ್ತೈತಿ, ಇದು ಹಗರ ಅನ್ನಿಸ್ತೈತಿ. ಅದಕ್ಕೆ ಈ ಸತ್ಸಂಗಕ್ಕೆ ಬಹಳ ಮಹತ್ವ ಐತಿ. ಈ ಶ್ರವಣವನ್ನು ಹಿಂಗೆ ಮುಂದುವರಿಸ್ಕೊಂಡು ಎಲ್ಲರೂ ಜೀವನ ಮುಕ್ತರಾಗೋಣ ಅಂತ ತಿಳ್ಕೊಂಡು ಹೇಳಿ ನಾನು 1-2 ಮಾತನ್ನು ಮುಗಿಸ್ತೀನಿ.
ಮುಕ್ತಾಯದ ನಂತರ ದಿನಾಂಕ ಏನು ಅದೇ ಮುಂದುವರಿಬೇಕು ಅಂತ ಯಾವುದ್ರ ಕುರಿತಾದಂಥ ವಿಚಾರದಿಂದ ಮನಸ್ಸು ಸಮಾಧಾನ ಶಾಂತಿಯನ್ನು ಪಡಿತೈತೆ ಅದೇ ವಿಚಾರನ ಮುಂದುವರಿಬೇಕು. ಅಲ್ಲಿ ಹೋದ ಕೂಡಲೇ ಮತ್ತೆ ಹಾಗೆ ಯಾಕೈತೆ ಅಂದರೆ ಒಳಗಿರುವಂಥ ವಾಸನೆಗಳು ಅಲ್ಲಿ ಕೊಟ್ಟೋದು ಹೇಳ್ತವೆ. ಅಲ್ಲಿ ಸ್ಮರಣೆಯನ್ನು ಮಾಡ್ತೇವೆ ಇಲ್ಲ, ಯಾವ ಸ್ಮರಣೆಯನ್ನು ಮಾಡ್ತೇವೆ ಹಂಗೆ ಅಕ್ಕಿ ನೀನು ಇಲ್ಲಿ ಆ ಸ್ಮರಣೆಯನ್ನು ಮಾಡೋದಿಲ್ಲ ಅಂತನ ಸಮಾಧಾನ ಐತಿ, ಅಲ್ಲಿ ಈ ಸ್ಮರಣೆಯನ್ನು ಅಲ್ಲಿ ಮಾಡೋದಿಲ್ಲ ಅಂತನ ಅಲ್ಲಿ ಏನಾಗುತ್ತೆ ಮನಸ್ಸು ಚಂಚಲ ಆಗುತ್ತೆ. ನೆನೆಯವನಿಗೆ ಮನೆಯೇನು ಮಠವೇನು, ನೆನೆಯೋದವ ಪರ್ವತದ ಕೊನೆಗಿದ್ರೆ ಇಲ್ಲಿ ಬಂದಾಗೂ ಕೂಡ ಅದನ್ನು ತೊಗೊಂಡು ಬಂದು ಇಲ್ಲಿ ಅದನ್ನ ಮಾಡ್ಕೊತ ಕುಂತ್ರೆ ಇಲ್ಲಿ ಸಮಾಧಾನ ಇರೋದಿಲ್ಲ. ಹೌದಲ್ಲ, ಕಡ್ಲಿಕ್ಕೆ ಗಿಡಕ್ಕೆ ಹೋಗ್ಬೇಕು ಇದಕ್ಕೆ ಹೋಗ್ಬೇಕು ಅನ್ಕೊಂತ ಕುಂತಂದ್ರೆ ಇಲ್ಲಿದ್ರ ಸಮಾಧಾನ ಇರ್ತೈತೇನು? ಇಲ್ಲ. ನಿನ್ನ ಲಕ್ಷ್ಯ ನಿನ್ನ ಇದು ಹತ್ತಾಗಿರ್ತದೆ, ಹತ್ತಾಗಿ ಅದು ಸಮಾಧಾನ ಅಥವಾ ಚಂಚಲತ್ವ ಕಾರಣ ಆಗಿತ್ತು. ಇಲ್ಲಿ ಯಾಕೆ ಅದು ಆ ಭಾವ ಬರೋದಿಲ್ಲ ಅಂದ್ರೆ ಇಲ್ಲಿ ಎಲ್ಲರೂ ಆ ಇದರೊಳಗೆ ಇಲ್ಲ ಅಂತ. ಇಲ್ಲೇ ಅಂತಾರೆ ನೀ ಇದಕ್ಕೆ ಅಂಥವ್ರು ಕುಡಿದೆ ಅಂದ್ರೆ ನಾನು ಹೋಗ್ಬೇಕಿತ್ತು ಮರ ಕಡ್ಲಿಕ್ಕೆ ಏನೋ ಅನಿವಾರ್ಯ ಬಂದೇನೆ ಅಂತನ್ನೋರು ಕುಡಿದೆ ಅಂದ್ರೆ ಅದು ನೆನಪಕ್ಕೈತಿಲ್ಲ. ಇಲ್ಲಿ ಆ ಸ್ಮರಣೆಯನ್ನು ತಂದು ಕೊಡೋರು ಯಾರೂ ಇಲ್ಲ ಅಂತನ ಈ ವಿಚಾರದ ಕಡೆ ಲಕ್ಷ್ಯ ಕೊಡೋರು ಎಲ್ಲರೂ ಅದಾರ ಅಂತನ ಇಲ್ಲಿ ಏನಾಗುತ್ತೆ ಅದ್ರ ಬಗ್ಗೆ ಮಾತಾಡೋದಿಲ್ಲ ಅಂತನ ಇಲ್ಲಿ ಸಮಾಧಾನ ಇರ್ತದೆ. ಅಲ್ಲಿ ಹೋದ ಕೂಡಲೇನ ಅದು ಏನಾಗುತ್ತೆ ಅಂದ್ರೆ ಒಳಗೆ ವಾಸನಾ ರೂಪದಿಂದ ಅದಾವಲ್ಲ ಆ ವಾಸನೆಗಳ ಪುಟ್ಟದು ಹೇಳ್ತಾವೆ, ನೀ ಬ್ಯಾಡ ಅಂದರೂ ಬರ್ತಾವ. ಇಲ್ಲಿ ಏನಾಗೈತಿ ಗಟ್ಟಿಯಾಗಿ ಉಳಿದಿಲ್ಲ, ಅದು ಕೇಳಿದ್ದಲ್ಲಿ ಗಟ್ಟಿಯಾಗಿ ಉಳಿದಿತ್ತಂದ್ರೆ ಅಲ್ಲಿ ಕಿಡಿ ಹತ್ತೋದಿಲ್ಲ, ಉರಿ ಹತ್ತೋದಿಲ್ಲ. ಅದು ಆರಿತ್ತಂದ್ರೆ ಆರಿಲ್ಲವು. ಹೌದಲ್ಲ, ಕಿಡಿ ಹಂಗೆ ಐತಿ, ಬೂದಿ ಮುಚ್ಚಿದ ಕೆಂಡ ಆಗೈತದು. ಅಲ್ಲಿ ಹೋದ ಕೂಡಲೇ ಸೆದಿ ಹಾಕ್ತಾರ, ಅದೇನು ಸಣ್ಣಗೆ ಹೋಗಿ ಆಡ್ಕೊಂತ ಬೆಂಕಿ ಹಚ್ಚಿಬಿಡ್ತದೆ. ಹೌದಲ್ಲ, ಅದಕ್ಕೆ ನಿರಂತರ ಎಡೆಬಿಡದೆ ಅಂತ ಹೇಳಿ ಬಿಟ್ಟು ಬಿಡದ ಈ ವಿಚಾರವನ್ನು ಮಾಡ್ತಾ ಹೋದ್ರೆ ಮಾತ್ರ ಮನಸ್ಸು ಅನ್ನಲ್ಲಿ ಇರ್ತಕ್ಕಂಥ ವಾಸನೆಗಳು ಅಳಿತಾವೆ. ನಿರಂತರ ಸಂಪರ್ಕ ಬೇಕು ಬೇಡ? ನಿರಂತರ ಸಂಪರ್ಕ ಮಾಡಿದಂಥ ವಜ್ರದುಂಡಿ ಕಲ್ಲು ಮೃದುವಾದಂಥ ಹಗ್ಗದ ಸಂಪರ್ಕ ಮಾಡಿ ಅದು ತುಂಡಾತು. ಈಗ ಯಾರಿಗೂ ಗೊತ್ತಿಲ್ಲ ಬಿಡು, ಗಡಗಡೆ ಅನ್ನೋದು ಎಲ್ಲೈತಿ. ಬಾವಿ ಇಲ್ಲ ನೀರು ಸೇದುವುದೇ ಇಲ್ಲ, ಗೊತ್ತೇ ಇಲ್ಲ. ಅದಕ್ಕೆ ಇದಾಗೋದಿಲ್ಲ. ಅವು ಕೆಬ್ಬನ ಗಡಗಡೆ ಸೌದು ಹೊಕ್ಕಿತ್ತು, ಹಗ್ಗ ಮೃದು ಇದ್ದರೂ ಕೂಡ ಅದು ಸವಿತಿತ್ತು. ಯಾಕೆ? ನಿರಂತರ ಸಂಪರ್ಕ. ಹಂಗೆ ನಿರಂತರ ಸಂಪರ್ಕ ಇದು ಬೇಕಲ್ಲ, ಅದಕ್ಕೆ ಶ್ರವಣವನ್ನು ತಪ್ಪಿಸ್ಬಾಡ್ರಿ ಅಂತ ಹೇಳ್ತಾರೆ. ಶ್ರವಣದ ಲಾಭ ಈಗ ಗೊತ್ತಾಗೋದಿಲ್ಲ ಅಂತ ಅಜ್ಜವ್ರು ಅದಕ್ಕೆ ಮೇಲಿನ ಮೇಲೆ ಹೇಳ್ತಿದ್ರು ಅಂತ ಅನ್ನೋರು ಹೇಳ್ತಾರಲ್ಲ. ಇದ್ರ ಮಹತ್ವ ಈಗ ಗೊತ್ತಾಗೋದಿಲ್ಲ, ನಿಮಗೆ ಮುಂದೆ ಗೊತ್ತಾಕೈತಿ, ಅಂತ್ಯಕಾಲದೊಳಗೆ ಗೊತ್ತಾಗತ್ತೆ. ಯೌವನದೊಳಗೆ ಏನು ಬೆಂಕಿ ಪ್ರಜ್ವಲ ಇರ್ತೈತಿ, ಉರಿಯಾಕತ್ತಿರ್ತೈತಿ, ಅದು ವಾಸನೆ ಜೋರು ಇರ್ತಾವಲ್ಲೇ. ಅಂತ್ಯಕಾಲದೊಳಗೆ ಎಲ್ಲ ಇಂದ್ರಿಯಗಳ ಸ್ಥಿತಿಲಾದ್ಮೇಲೆ ಹೌದಲ್ಪ ಎಂಥ ವಿಚಾರಗಳನ್ನ ಹೇಳ್ತಿದ್ರು, ನಮ್ಮ ತಿಳ್ಕೊಳ ಕಾಲ ಇಲ್ಲಲ್ಲ ಅವಾಗ. ಮನುಷ್ಯ ಜನ್ಮದ ಸಫಲತೆಯನ್ನು ಮಾಡ್ಕೋಬೇಕಾದ್ರೆ ಆ ವಿಚಾರಗಳು ಅತಿ ಅವಶ್ಯದವು ಅಂತ ಅವಾಗ ಹೊಳಿತೈತಿ. ಆದ್ರೆ ಏನು ಮಾಡೋದು, ಕುಂದ್ರಾಕಾಗೋದಿಲ್ಲ, ಕಣ್ಣು ಕಾಣೋದಿಲ್ಲ. ಹೌದಲ್ಲ, ಹೋಗ್ಬೇಕು ಅಂಥವ್ರ ಸಂಪರ್ಕಕ್ಕೆ ಹೋಗ್ಬೇಕಂದ್ರೆ ಆಗೋದಿಲ್ಲ. ಕಳ್ಕೊಂಡು ಮರಗುತ್ತೇವೆ. ಹೌದಲ್ಲ,
ಹಂಗಾಕೈತಿ. ಅಲ್ಲಿ ನೋಡಿದ ತಕ್ಷಣ ಏನಾಗತ್ತೆ ಅಂತಂದ್ರೆ ನಾನು ಮಾಡಬೇಕು. ಅವ ಹುಚ್ಚ ಬಾಗೂರ ಇವದಾನಲ್ಲ, ಮುದುಕ ಕುಡ್ಡಿಕೇರಿ, ಅವ ಅಂತಾನ, ನಾ ಇಲ್ಲೆಲ್ಲ ಏನು ಎಲೆ ಎಲ್ಲ ಬಿಟ್ಟು ಹೋಗಿರ್ತೇನೆ ರೀ, ನೀವು ಹೇಳಿದ್ದು ಕೇಳಿ ಬ್ಯಾಡ ಅನ್ನಿಸ್ತತಿ. ಅಲ್ಲಿ ಹೋಗಿ ಬಸ್ ಸ್ಟ್ಯಾಂಡ್ ಹತ್ರ ಹೋದೆ ಅಂದ್ರೆ ಯಾರಾದ್ರೂ ಎಲೆ ಅಡಿಕೆ ಕಿಶೆದಂತ ತೆಗೆದು ಹಾಕ್ಕೊಂಡು ನೋಡಿದ ಕೂಡಲೇ ನನ್ನ ತಲೆ ಕೆಟ್ಟು ಬಿಡ್ತೈತೆ ರೀ. ಹೋಗಿ ಅವ್ರಿಗೆ ನೀನು ಏಟು ಮಾಡಿ ನೀನು ಅಪ್ಪ ನಷ್ಟ ಮಾಡ್ತೇನೆ ಅಂತ ಹೋಗಿ ಒಂದು ಹಿಡಿ ಎಲೆ ಅಡಿಕೆ ತಂದು ಹಾಕ್ಕೊತೇನೆ ನಾನು. ಹಂಗೆ ಅದು ನೋಡಿದ ತಕ್ಷಣ ಪುಟ್ಟದ ಹೇಳ್ತೈತಿ, ವಾಸನೆ ಅಳದಿರೋದಿಲ್ಲ. ಇಲ್ಲಿ ಬಂದಾಗ ಏನದ ಸಪ್ರೆಸ್ ಅಂದ್ರೆ ಹತ್ಗಿರ್ತಾವೆ. ಅಲ್ಲಿ ಹೋದ ಕೂಡಲೇ ಪುಟ್ಟೋದು ಹೇಳ್ತಾವೆ. ಅದಕ್ಕೆ ಅವರು ನಿರಂತರ ವಿಚಾರದೊಳಗೆ ತೊಡಗು. ನಿನಗೆ ಸಮಾಧಾನ, ಶಾಂತಿ, ನೆಮ್ಮದಿ, ಸುಖ ಬೇಕಾಗಿತ್ತಂದ್ರೆ ಈ ವಿಚಾರಗಳನ್ನು ಸತತ ನೆನಪು ಮಾಡ್ಕೊ. ಅಲ್ಲಿ ಹೋದಾಗ ನೋಡೋದನ್ನು ವಿಚಾರದಿಂದ ಏನಾಗುತ್ತಾ ವಿವೇಕ ಜಾಗರ ಆಗುತ್ತಾ, ವಿವೇಕದಿಂದ ಏನಾಗುತ್ತಾ ದೋಷಗಳು ಕಾಣ್ತಾವೆ. ಎಲ್ಲಿವರೆಗೂ ದೋಷಗಳು ಕಾಣೋದಿಲ್ಲ ಅಲ್ಲಿವರೆಗೂ ಸಮಾಧಾನ ಶಾಂತಿಯನ್ನು ಹೊಂದಲಿಕ್ಕೆ ಆಗೋದಿಲ್ಲ ಅಂತ ಅದಕ್ಕೆ ಹೇಳಿದ್ದು. ವಿವೇಕೇನ ವೈರಾಗ್ಯೇನ ನಿಗ್ರಹತೆ ಮನ ಅಂತ. ಮನಸ್ಸನ್ನು ಹಂಗೆ ನಿಗ್ರಹಿಸಲ್ಪಡೋದಕ್ಕೆ ಬರೋದಿಲ್ಲ. ವಿವೇಕ ವೈರಾಗ್ಯದಿಂದ ಮಾತ್ರ ಮನಸ್ಸನ್ನು ನಿಗ್ರಹಿಸಲ್ಪಡೋದಕ್ಕೆ ಬರ್ತೈತಿ. ಹಂಗೆ ನೀನು ನಾಯಿ ಬಲ ಕೊಳವೆಗೆ ಹಾಕಿದಾಗ ಅಷ್ಟೇ ಸೀದಾ ಇರ್ತೈತಿ. ಕೊಳವೆ ತೆಗೆದೆ ಅಂದರೆ ಮತ್ತೆ ಡೊಂಕ್ ಆಗೋದ. ಹಂಗಿದು ಎಲ್ಲಿವರೆಗೂ ನೀನು ಸಿದ್ಧನ ಆಗೋದಿಲ್ಲೋ, ಎಲ್ಲಿವರೆಗೂ ಆ ದೋಷಗಳನ್ನು ಕಂಡು ಅವನ ಮನದಲ್ಲಿ ತ್ಯಾಗ ಮಾಡೋದಿಲ್ಲೋ ಅಲ್ಲಿವರೆಗೂ ಇದೇನ ಸಪ್ರೆಸ್ ಆಗಿರ್ತಾವೆ, ಹತ್ಕಲ್ಪಟ್ಟಿರ್ತಾವೆ. ದೋಷ ಕಂಡಾಗ ಅವು ದೂರಕ್ಕವು. ಅದಕ್ಕೆ ವಾಸನೆ ಉರಿಸದೆ ಅಂತ ಹೇಳಿದವು. ವಾಸನೆಗಳನ್ನು ಒಳಗೆ ಉರಿಸ್ಬೇಕಾಗೈತಿ, ಒಳಗೆ ಕಳ್ಕೋಬೇಕಾಗೈತಿ, ಹೊರಗೆಲ್ಲ ಹೊರಗೆ ನಾವು ಹೊರಗೆ ದೂರಕ್ಕೆ. ಅದು ಸತ್ಯನ ಎಲ್ಲಿವರೆಗೂ ನೀನು ಆ ವಿವೇಕ ಜಾಗರಾಗಿ ನಿನ್ನಲ್ಲಿ ವೈರಾಗ್ಯ ಬರೋದಿಲ್ಲ ಅಲ್ಲಿವರೆಗೂ ನೀನು ಏನಾಗುವ ಅಂಥ ಸಂಪರ್ಕದಿಂದ ದೂರಿರುವ. ಹೌದು, ಸಾಧಕ ದೂರ ಇರಬೇಕು ಅಂತ ಸಿದ್ಧನಾದ ಮೇಲೆ ಎಲ್ಲಿದ್ದರೂ ನಡೀತೈತೆ. ಆದ್ರೆ ನಾವು ಏನು ಮಾಡ್ತೇವೆ ಅಂತಂದ್ರೆ ಸಾಧಕ ದೂರ ಇರಬೇಕು ಅಂತ ಅಂದ್ಕೂಡಲೇ ನಾವು ಎಲ್ಲೋ ಓಡೋಗ್ತೇವೆ. ಎಲ್ಲಿ ಓಡೋಬೇಡ, ಇಲ್ಲೇ ಇದ್ದು ಅದರನ್ನು ದೋಷನ ನೋಡ್ಕೊಂಡು ಕೈ ಬಿಡುವ. ಹೆಣದ ಮುಂದೆ ಕುಂತ್ರೆ ಅಳು ತಪ್ಪುದಿಲ್ಲ ಅಂತ ಹೇಳ್ತಾರಲ್ಲ, ಹಂಗೆ ಅಲ್ಲಿದ್ದಾಗ ಅದು ಬರೋದದು. ಅದು ಬರಬಾರ್ದಂದ್ರೆ ನೀವು ವಿಚಾರಗಳನ್ನು ಸತತ ನೆನಪು ಮಾಡಿ ಅಂದ್ರೆ ಮಾತ್ರ ಈ ಜನ್ಮವನ್ನು ಸಾರ್ಥಕ ಮಾಡ್ಕೊಳ್ಳೋಕೆ ಸಾಧ್ಯ. ಇಲ್ಲಾಂದ್ರೆ ಹಂಗೆ ಮತ್ತು ಅವ ವಿಷಯಕ್ಕಾಗಿನ ಜನ್ಮಾಂತರಗಳನ್ನ ಎತ್ತಿ ತಿರುಗಬೇಕಾಕೈತಿ. ಹೌದು, ಮರಗಬೇಕಾಕೈತಿ. ಕೊನೆಗೆ ಮಹಾತ್ಮರು ಅನುಭವಗಳು ನಮಗೆ ಎಚ್ಚರಿಸಿದ್ರು ಕೂಡ ನಾವು ಎಚ್ಚರ ಆಗಲಿಲ್ಲಪ್ಪ. ಎಂಥ ಸಮಯ ಇತ್ತು, ಸುಮ್ಮನೆ ಹಾಳು ಮಾಡ್ಕೊಂಡಿವಲ್ಲ ಅನ್ನಿಸ್ತತಿ. ಆವಾಗಾರ ಬಂದ್ರೆ ಚಲೋ ಅದ, ಈ ವಿಚಾರ ಆವಾಗ ಬಂದ್ರೆ ಚಲೋ. ಮತ್ತು ಮನುಷ್ಯ ಜನ್ಮ ಆದರೂ ಬರ್ತೈತಿ. ಇದು ಬರಲಿಲ್ಲ ಅಂದ್ರೆ ಅವಾಗ ಈ ಕೇಳಿದ್ದನ್ನು ಕೂಡ ಆವಾಗರೂ ಕೂಡ ಬರಲಿಲ್ಲ ಅಂದ್ರೆ ಮತ್ತೆ ಎಂಥ ಜನ್ಮ ಬರ್ತೈತೋ ಏನೋ ಗೊತ್ತಿಲ್ಲ. ಅದಕ್ಕೆ ಕೇಳುವಾಗ ಚೆನ್ನಾಗಿ ಕೇಳು, ನೆರೆ ಕೇಳು ಅಂತ ಹೇಳಿದ್ರು. ಇದು ಗಟ್ಟಿಯಾಗಿ ಉಳಿಬೇಕಂದ್ರೆ ಚೆನ್ನಾಗಿ ಕೇಳಿ, ಲಕ್ಷ ಒಟ್ಟು ಕೇಳು. ಅಂದ್ರೆ ಅದು ಉಳಿತೈತೆ. ಅಲ್ಲಿ ಅದರ ಸ್ಮರಣೆಯನ್ನು ಮಾಡ್ಕೊಳ್ಬೇಕಾಗೈತೆ. ಇಲ್ಲ ಅಂದ್ರೆ ಸ್ಮರಣೆಗೆ ಬರೋದೇ ಇಲ್ಲ ಅದು. ಅದಕ್ಕೆ ನಾವು ಹೆಚ್ಚು ಇದ್ರ ಕೂಡ ನಿರಂತರ ಈ ವಿಚಾರದೊಳಗೆ ಇರಬೇಕಂತ ಚೆನ್ನಾಗಿ ಕೇಳಬೇಕಾಗೈತಿ. ಇಲ್ಲಿ ಬರಾಕ್ ಕಲಿಬೇಕಾಗೈತಿ, ಕುಂದ್ರಾಕ್ ಕಲಿಬೇಕಾಗೈತಿ, ಕೇಳಾಕೆ ಮಲ್ಲೆ ಕಾಲಿಲ್ಲ ಅಂದರೂ ಬರಾಕರ ಕಲಿಬೇಕಾಗೈತಿ. ಬಂದು ರೂಢಿ ಮಾಡ್ಕೊಂಡಿವಂದ್ರೆ ಮುಂದೆ ಕೇಳಾಕರ ಒಂದೊಂದು ಶಬ್ದರ ಕಿವಿಗೆ ಬೀಳ್ತಾವೆ. ಆ ಒಂದೊಂದು ಶಬ್ದದ ಸ್ಮರಣೆರ ಅಲ್ಲಿ ಆಕೈತಿ. ಹೌದು, ಇಲ್ಲಿ ಧೈರ್ಯವನ್ನು ತಂದು ಕೊಡ್ತೈತಿ. ಇದು ಶ್ರವಣ ಅಂದ್ರೆ ಲೌಕಿಕ ಬದುಕಿಗೆ ಧೈರ್ಯವನ್ನು ತಂದು ಕೊಡ್ತೈತಿ ಅಂತ.
ಶ್ರವಣ ಏನು ಮಾಡ್ತೈತಿ ಅಂತಂದ್ರೆ ಜೀವನದೊಳಗೆ ಬಂದಂಥ ಎಡರು ತೊಡರುಗಳನ್ನ ಎದುರಿಸುವಂಥ ಸಾಮರ್ಥ್ಯವನ್ನು ತಂದು ಕೊಡ್ತೈತಿ. ಶ್ರವಣ ಕೇಳಲ್ಲವ ದುಃಖಿ ಅಕ್ಕನ ತನ್ನ ಕುರಿತಾದಂಥ ವಿಚಾರಗಳನ್ನು ಕೇಳಲ್ಲವ ದುಃಖವನ್ನು ಅನುಭವಿಸ್ತಾನ. ತನ್ನ ಕುರಿತಾದಂಥದ್ದನ್ನು ವಿಚಾರವನ್ನು ಕೇಳಿದವ ನನಗೆ ಬಂದಿಲ್ಲ ಬಿಡಪ್ಪ, ಅದು ಪ್ರಾರಬ್ಧಕ್ಕನುಸಾರವಾಗಿ ದೇಹಕ್ಕೆ ಬಂದೈತಿ, ಪ್ರಾರಬ್ಧಕ್ಕನುಸಾರವಾಗಿ ನಡೀತೈತಿ ಅಂತ ಅವ ಉದಾಸೀನವನ್ನು ಮಾಡ್ತಾನೆ. ಧೈರ್ಯ ಬರ್ತೈತಿ ಇದರಿಂದ. ಎಲ್ಲಿವರೆಗೂ ಬಯಕೆಗಳಿರ್ತಾವೆ ಅಲ್ಲಿವರೆಗೂ ಭಯ ಕಾಡತ್ತಿರ್ತೈತಿ. ಬಯಕೆಗೆ ಅನುಸಾರವಾಗಿ ಭಯ ಇರ್ತೈತಿ. ಕಳ್ಳನಿಗೇನು ಭಯ ಇರೋದಿಲ್ಲ. ಎಂಥ ಧೈರ್ಯವಂತದಾನಂದ್ರೂ ಕೂಡ ಕಳ್ಳನಿಗೆ ಭಯ ಇದ್ದೇ ಇರ್ತೈತಿ. ಹೌದಲ್ಲ? ಆ ಭಯ ಹೋಗ್ಬೇಕಂದ್ರೆ ಬಯಕೆಗಳನ್ನು ನಾಶ ಮಾಡ್ಕೋಬೇಕು, ಇಚ್ಛೆಗಳನ್ನು ನಾಶ ಮಾಡ್ಕೋಬೇಕು. ಅವಂತರ ಕಳ್ಳಾದ್ರೆ ನಾವಂತರ ಕಳ್ರಿ. ವಿಷಯ ವಸ್ತುಗಳನ್ನು ಸಂಪರ್ಕ ಮಾಡಿ ಸುಖಿ ಹೊಂದಬೇಕು ಅಂತೇಳಿ. ಹೌದಲ್ಲ? ಅಲ್ಲಿ ಭಯ ಇರುದ ಯಾರ ಏನಾರ ಅಂದರು ಏನೋ ಹೆಂಗೋ ಏನೋ ಒಂದು ಎಲ್ಲಾರು ಒಂದು ಎಳ್ಳು ಕಾಳಿನಷ್ಟರ ಅದು ಭಯ ಆಗುತ್ತದೆ. ಅದೇ ಏನಾಗುತ್ತೆ ಅಂದ್ರೆ ಬೆಟ್ಟದಷ್ಟು ಆಗುತ್ತೆ. ಅದಕ್ಕೆ ನೀನು ವಿಚಾರ ಮಾಡಿ ಈ ಮೊದಲಿಗೆ ನೀನು ಚೆನ್ನಾಗಿ ಕೇಳಿ ನಿನ್ನ ಕುರಿತಾದಂಥ ವಿಚಾರಗಳನ್ನು ತಪ್ಪು ಕೇಳೋದು ಬಿಡಬಾರ್ದು. ತಿಳಿದ ಇರಲಿ ಅದು. ಅದನ್ನು ಮುಟ್ಟಲಿಕ್ಕೆ ಆಗದೇ ಇರಲಿ, ಅವ್ರು ಕೇಳೋದು ಮಾತ್ರ ಬಿಡಬೇಡ. ನಾವು ಇಷ್ಟು ದಿನ ಆತ್ರಿ ಕೇಳಾಕತ್ತಿ ನಮಗೇನು ಆಗವಲ್ದು ಅಂತಂದ್ರೆ ಇದು ಆಗೋದೇ ಇಲ್ಲ. ಕೇಳ್ತಾ ಹೋಗಿ ನಿನಗೆ ಗೊತ್ತಿಲ್ಲದ ಅದು ಪರಿವರ್ತನೆ ತಂದು ಕೊಡ್ತೈತಿ ಅಂತ. ಹೌದು, ಗೊತ್ತಾಗ್ಲಾರ್ದಂಗೆ ಪರಿವರ್ತನೆ ಮಾಡ್ತೈತಿ ಇದು. ಅಂತ್ಯ ಕಾಲಕ್ಕೆ ಗೊತ್ತಾಗುತ್ತೆ ನಿನಗೆ ಕೇಳಿದ್ರ ಫಲ ಏನು ಅನ್ನೋದು. ಅದಕ್ಕೆ ಸತತ್ ಕೇಳು, ಚೆನ್ನಾಗಿ ಕೇಳು. ಅಂಥ ಒಂದು ವಿಚಾರಗಳನ್ನು ತಪ್ಸಲ್ಲ. ನಿನ್ನಿಗೆ ಮುಕ್ತಾಯ ಅಂತ ಅದಕ್ಕೆ ಯಾವುದಕ್ಕೆ ಜಾತ್ರೆಗೆ ಮುಕ್ತಾಯ ಹೇಳಿದರೆ ಶ್ರವಣಕ್ಕೆ ಮುಕ್ತಾಯ ಅಲ್ಲ, ಜಾತ್ರೆಗೆ ಮುಕ್ತಾಯ ಅದ. ಇದು ಶ್ರವಣಕ್ಕೆ ಮುಕ್ತಾಯ ಅಲ್ಲ. ಶ್ರವಣನ ಸತತ್ ಎಡೆ ಬಿಡದೆ ಸತ್ಯ ವಸ್ತುವಿನ ಕುರಿತಾದಂಥ ವಿಚಾರಗಳನ್ನು ಮಾಡ್ತಾ ಹೋದಾಗ ಈ ಜನ್ಮವನ್ನು ಸಾರ್ಥಕ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಐತಿ. ಅದಕ್ಕೆ ಇದನ್ನು ತಪ್ಪಿಸ್ಲಾರ್ದಂಗೆ ನಾವು ಪಾಲನೆ ಬರಲಿ, ಯಾರು ಬರಲಿ ಬಿಡಲಿ, ಇನ್ನೊಬ್ರು ಅವ್ರು ಬರೋದಿಲ್ಲ ರೀ ನಾನು ಯಾಕೆ ಹೋಗೋದು, ನಾನು ಬರಲಿಲ್ಲ ಅವ್ರು ಬರೋದಿಲ್ಲ ಅನ್ನೋಂಗಿಲ್ಲ. ಬರಲಿ ಬಿಡಲಿ, ನಾನು ಹೋಗೋದು ಕುಂದ್ರದು ಓದೋದು. ಗ್ರಂಥಗಳದಾವು. ಹೌದಲ್ಲ? ಇವತ್ತೇನ ಗ್ರಂಥಗಳಾಗಿ ಏನೋ ಕೊರತೆ ಇಲ್ಲ. ಅಥವಾ ಧ್ವನಿ ಸುರುಳಿಗಳದಾವು. ಅಲ್ಲೇ ಕೇಳ್ಬೋದು, ಅಲ್ಲೇ ಮಾಡ್ಬೋದು ಅನ್ನಿಸ್ತಿದ್ರೆ ಅಲ್ಲಿ ಕೇಳಲಿಕ್ಕೆ ಆಗೋದಿಲ್ಲ ಅಂತಲೇ ಈ ಸ್ಥಾನಮಾನಗಳನ್ನು ಮಾಡಿದ್ದವರು. ಯಾಕಂದ್ರೆ ಅಲ್ಲಿ ಮತ್ತೆ ಏನು ಸಂಘ ಏನು ಇರ್ತೈತಲ್ಲ ಅದು ಅತ್ತಾಗ ಎಳಿಸ್ತೈತಲ್ಲ. ನೀ ಕೇಳಕ್ಕೆ ಕುಂತರು ಓದಕ್ಕೆ ಕುಂತರು ಅಲ್ಲಿ ಮಾತಾಡುವಂಥ ಶಬ್ದಗಳು ಕಿವಿ ಬಿದ್ದ ತಕ್ಷಣ ಇದನ್ನು ಮತ್ತೆ ಅತ್ತಾಗ ಓಡೋಕ್ಕೆ. ಅದಕ್ಕೆ ಇಲ್ಲಿ ಬಂದು ಈ ಸ್ಥಾನಕ್ಕೆ ಬಂದನ ಅದನ್ನು ಜಾಗೃತ ವಸ್ತುವಿನ ಕುರಿತಾದಂಥ ಸ್ಮರಣೆ ಚಿಂತನೆ ಒಳಗೆ ತೊಡಗಿದಾಗ ಅದು ಒಳಗೆ ಜಾಗೃತ ಆಗುತ್ತೆ. ಅದಕ್ಕೆ ಮಠ ಮಂದಿರಗಳನ್ನು ಗುಡಿ ಗುಂಡಾರಗಳು ನಾವು ಗುಡಿ ಅಂತ ಸುಮ್ಮನೆ ನಿಮಿತ್ತ ಮಾಡಿದ್ದದು. ಅಲ್ಲಿ ಏನು ಚಿಂತನೆ ನಡಿಬೇಕು, ಇದೇ ಚಿಂತನೆ ನಡಿಬೇಕಲ್ಲಿ. ದೇವರ ಗುಡಿ ದೇವ್ರ ಕುರಿತಾದಂಥ ಚಿಂತನೆಯನ್ನು ಮಾಡ್ತೇನೆ ಅಲ್ಲೇ ಇಲ್ಲ. ಗುಡಿ ಒಳಗೆ ಏನು ಮಾಡ್ತಿ, ಚಕ್ಕ ಆಡ್ತಿ, ಹುಲಿ ಮನೆ ಆಡ್ತಿ, ಮತ್ತೊಂದು ಏನೋ ಮಾಡ್ತಿ, ಬಾಳೆ ಸುದ್ದಿ ಹಾಟಿ ಹೊಡಿತಿ ಅಂತನ ಅದು ಜಾಗೃತ ಸ್ಥಾನವಾಗಿ ಉಳಿದಿಲ್ಲವು. ಅವು ನಮ್ಮ ಮನೆ ಮಾರ್ಗತೆನ ಆಗ್ಯಾವು. ಹೌದಲ್ಲ? ಎಲ್ಲಿ ಜಾಗೃತ ವಸ್ತುವಿನ ಕುರಿತ ಚಿಂತನೆ ನಡೀತಿತ್ತೋ ಆ ಸ್ಥಾನ ಜಾಗೃತನಾಗಿ ಮನಿನೂ ಕೂಡ